ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ವಿಕದ್ರು ಅನ್ನುವ ಹಿರಿಯ ಯಾದವರ ತುಂಬಿದ ಸಭೆಯಲ್ಲಿ ಯದುವಂಶದ ಮೂಲದ ಬಗ್ಗೆ ಮಾಹಿತಿ ಕೊಟ್ಟಂತಹ ಕಥೆಯನ್ನು ನೋಡಿದ್ವಿ. ಯದುವಂಶದ ಮೂಲದ ಬಗ್ಗೆ ಆತ ವಿಸ್ತಾರವಾಗಿ ಹೇಳಿ, ಜರಾಸಂಧನ ಆಕ್ರಮಣವನ್ನು ತಡ್ಕೊಳ್ಳುವಂತ ಶಕ್ತಿ ಸದ್ಯ ನಮ್ಮ ಸೈನ್ಯಕ್ಕೆ ಇಲ್ಲ, ಹಾಗಾಗಿ ನಾವು ಇದ್ರ ಬಗ್ಗೆ ಮತ್ತೊಮ್ಮೆ ವಿಚಾರ ಮಾಡಬೇಕು. 17 ಬಾರಿ ನಾವು ಅವನನ್ನ ಆಕ್ರಮಣದಲ್ಲಿ ಹಿಮ್ಮೆಟ್ಟಿಸಿದ್ರು ಕೂಡ ಈಗ ನಮ್ಮ ಸೈನಿಕರು ಮತ್ತು ನಮ್ಮ ಸೈನ್ಯ ಇವೆಲ್ಲವೂ ಅಶಕ್ತವಾಗಿದೆ ಅಂತ ಆತ ಹೇಳಿದ್ದನ್ನ ನಿನ್ನೆ ನೋಡಿದ್ವಿ. ಅದಾದ ಬಳಿಕ 39ನೇ ಅಧ್ಯಾಯದಲ್ಲಿ ಈ ವಿಕದ್ರುವಿನ ಮಾತನ್ನ ಕೇಳಿ ವಸುದೇವ ಹೇಳಿದ ಮಾತನ್ನು ನೋಡ್ತೀವಿ. ವಸುದೇವ ಕೃಷ್ಣನಿಗೆ ಹೇಳಿದ್ನಿ, ಈಗ ಆ ವಿಕದ್ರು ರಾಜನೀತಿಗೆ ಸಂಬಂಧಪಟ್ಟಂತೆ ರಾಜನೀತಿಯು ಯಾವುದನ್ನ ಸ್ವೀಕಾರ ಮಾಡ್ತದೆ ಅಂತನ್ನುವಂಥ ಮಾತನ್ನ ವಿಸ್ತಾರವಾಗಿ ಹೇಳಿದ್ದಾನೆ. ಅವನು ಹೇಳಿದ್ದೆಲ್ಲ ಸತ್ಯವೇ ಆಗಿದೆ, ಯಾದವರಿಗೂ ಹಿತಕರವಾಗಿದೆ, ಅಂತಿಮ ನಿರ್ಧಾರ ನಿನಗೇ ಬಿಟ್ಟಿದೆ, ಹಾಗಾಗಿ ನೀನು ಈ ನಿರ್ಧಾರವನ್ನು ತಗೊಳ್ಬೇಕು ಅಂತ ವಸುದೇವ ಕೃಷ್ಣನಿಗೆ ಹೇಳಿದ. ಆಗ ಕೃಷ್ಣ ಹೇಳಿದ, ವೈರಕ್ಕೆ ಮೂಲ ಕಾರಣವನ್ನ ನೀವೆಲ್ಲ ತಿಳಿಸಿದ್ದೀರಿ, ಯಾದವರಿಗೂ ಮತ್ತು ಜರಾಸಂಧನಿಗೂ ಇದ್ದಂಥ ಈ ವೈರದ ಮೂಲ ಕಾರಣವನ್ನು ತಿಳಿಸಿದ್ದೀರಿ, ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಏನು ಹೇಳ್ತೇನೆ ಅನ್ನೋದನ್ನು ನೀವೆಲ್ಲರೂ ಕೇಳಿ. ರಾಜರು ಸಂಧಿ, ವಿಗ್ರಹ, ಯಾನ, ಆಸನ, ದ್ವೈಲೀಭಾವ ಮತ್ತು ಸಮಾಶ್ರಯ ಅನ್ನುವಂತಹ 6 ಗುಣಗಳನ್ನ ಅನುಕ್ರಮವಾಗಿ ಆಚರಣೆಗೆ ತರಬೇಕು. ಯಾವುದು ಯಾವ ಸಂದರ್ಭದಲ್ಲಿ ಸೂಕ್ತವೋ ಅದನ್ನು ಆಚರಣೆಗೆ ತರಬೇಕು ಅಂತ ಅನ್ನೋದು ನನ್ನ ಅಭಿಪ್ರಾಯ. ಅದನ್ನು ಹಿಂದೊಮ್ಮೆ ಹೇಳಿದ್ದೆ. ಈ ಸಂಧಿ, ವಿಗ್ರಹ, ಯಾನ, ಆಸನ ಅಂದ್ರೆ ಯಾವ್ದ್ಯಾವುದು ಅಂತ. ಸಂಧಿ ಅಂದ್ರೆ ಶತ್ರುವಿನ ಜೊತೆ ಸಂಧಿ ಮಾಡ್ಕೊಳ್ಳೋದು, ಆತ ದುರ್ಬಲನಾಗಿದ್ರೆ ಅವನ ಜೊತೆಗೆ ಯುದ್ಧ ಮಾಡಬೇಕು, ಅದಕ್ಕೆ ವಿಗ್ರಹ ಅಂತ ಕರೀತಾರೆ. ಯಾನ ಅಂದ್ರೆ ಸೈನ್ಯದ ಮಾರ್ಚ್, ಆಕ್ರಮಣ ಏನಿದೆ ಅದಕ್ಕೆ ಯಾನ ಅಂತ ಕರೀತಾರೆ. ಆಸನ ಅಂದ್ರೆ ಸರಿಯಾದ ಸೂಕ್ತವಾದಂತಹ ಸಂದರ್ಭವನ್ನ ನಿರೀಕ್ಷೆ ಮಾಡ್ತಾ ಒಂದು ಜಾಗದಲ್ಲಿ ಕೂತ್ಕೊಂಡಿರೋದಕ್ಕೆ ಆಸನ ಅಂತ ಕರೀತಾರೆ. ವೈದಿಭಾವ ಅಂದ್ರೆ ಶತ್ರುಗಳಲ್ಲಿ ಭಿನ್ನಾಭಿಪ್ರಾಯ ಹುಟ್ಟುವಂತೆ ಮಾಡೋದು. ಮತ್ತು ಸಮಾಶ್ರಯ ಅಂದ್ರೆ ಮಿತ್ರನಾದಂತಹ ರಾಜನ ರಾಜ್ಯದಲ್ಲಿ ಆಶ್ರಯವನ್ನು ಪಡ್ಕೊಳ್ಳೋದು ಸುರಕ್ಷತೆಗಾಗಿ. ಹೀಗೆ ಇವು 6 ರಾಜರ ನಡೆಗಳು. ತಾವು ಸುರಕ್ಷಿತರಾಗಿರುವುದಕ್ಕಾಗಿ ರಾಜರು ಆಶ್ರಯಿಸಬೇಕಾದಂತಹ 6 ಸ್ಟೆಪ್ಗಳು. ಇದನ್ನೆಲ್ಲ ಕೃಷ್ಣ ನನಗೆ ಗೊತ್ತಿದೆ, ಇದಕ್ಕೆ ಅನುಸಾರವಾಗಿ ನಾವು ಈಗ ನಡ್ಕೊಳ್ಬೇಕು ಅಂತ ಕೃಷ್ಣ ಹೇಳಿದ. ಹಾಗಾಗಿ ಈಗ ನಾವೇನ್ ಮಾಡ್ಬೇಕು ಅಂದ್ರೆ, ನಾವು ಎಲ್ಲರೂ ಕೂಡ ಬಲಿಷ್ಠರೇ ಆಗಿದ್ರು ಕೂಡ, ನಾನು ಕೃಷ್ಣ ಮತ್ತು ನನ್ನ ಅಣ್ಣರಾದಂಥ ಬಲರಾಮ ಇವರೆಲ್ಲರೂ ಕೂಡ ಬಲಿಷ್ಠರೇ ಆಗಿದ್ರು ಕೂಡ, ನಾವು ಈ ಸದ್ಯದಲ್ಲಿ ಈ ಜರಾಸಂಧನ ಆಕ್ರಮಣವನ್ನು ಎದುರಿಸುವುದನ್ನು ಬಿಟ್ಟು ಇಲ್ಲಿಂದ ಓಡಿ ಹೋಗೋದು, ಇಲ್ಲಿಂದ ಪಲಾಯನ ಮಾಡೋದು. ಅಶಕ್ತರಾದವರು ಯಾವ ಥರ ಪಲಾಯನ ಮಾಡ್ತಾರಲ್ಲ ಆ ಥರ ಇಲ್ಲಿಂದ ಪಲಾಯನ ಮಾಡೋದೇ ಸೂಕ್ತ ಅಂತ ನಾನು ಭಾವಿಸ್ತೀನಿ ಅಂತ ಹೇಳಿದ ಕೃಷ್ಣ. ಸಹ್ಯ ಪರ್ವತ ಶ್ರೇಣಿ ಇರುವಂತ ದಕ್ಷಿಣ ದಿಕ್ಕಿಗೆ ನಾನು ಹೋಗ್ತೇನೆ. ವಾಸ್ತವಿಕವಾಗಿ ಸಹ್ಯ ಪರ್ವತ ಇರೋದು ಈ ಕಡೆ ಪಶ್ಚಿಮ ದಿಕ್ಕಿಗೆ, ನಾವು ಇಲ್ಲಿ ಪೂರ್ವ ದಿಕ್ಕಿಗೆ ಇದ್ದೇವೆ. ಹಾಗಾಗಿ ನಮಗೆ ಸಹ್ಯ ಪರ್ವತ ಶ್ರೇಣಿ ಈ ಕಡೆ ಪಶ್ಚಿಮ ದಿಕ್ಕಿಗೆ ಬರ್ತದೆ. ಆದ್ರೆ ಕೃಷ್ಣ ಉತ್ತರ ಪ್ರದೇಶದ ಮಥುರಾದಿಂದ ಬರಬೇಕು, ಅವನಿಗೆ ಇದು ದಕ್ಷಿಣ ಅಂತ ಈಗ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಆ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡಿ ರಮಣೀಯವಾದಂತಹ ಕರವೀರಪುರ ಅಂದ್ರೆ ಕೊಲ್ಲಾಪುರ ಮತ್ತು ಕ್ರೌಂಚಪುರವನ್ನ ಸಂದರ್ಶನ ಮಾಡ್ತೀವಿ. ದಕ್ಷಿಣ ದಿಕ್ಕಿಗೆ ನಾವು ಪ್ರಯಾಣ ಮಾಡಿದ್ವಿ ಅನ್ನೋ ಸುದ್ದಿಯನ್ನು ಕೇಳಿದ ಕೂಡಲೇ ಆ ಜರಾಸಂಧನು ಕೂಡ ಮಥುರಾ ಪಟ್ಟಣಕ್ಕೆ ಬರೋದಿಲ್ಲ. ಮಥುರಾ ಪಟ್ಟಣಕ್ಕೆ ಯಾವುದೇ ತೊಂದರೆ ಅವನಿಂದ ಆಗೋದಿಲ್ಲ. ಅವನು ನಮ್ಮನ್ನು ಹಿಂಬಾಲಿಸಿ ಬರ್ತಾನೆ, ನಮ್ಮನ್ನು ಬಂಧಿಸಿ ಪ್ರಯತ್ನ ಪಡ್ತಾನೆ. ಅವನಿಗೆ ಮಥುರಾ ನಗರದ ಮೇಲೆ ದ್ವೇಷ ಏನಿಲ್ಲ, ಯಾದವರ ಮೇಲೆ ಪ್ರತ್ಯೇಕವಾಗಿ ದ್ವೇಷ ಏನಿಲ್ಲ. ಅವನ ಅಸಮಾಧಾನ ಸಿಟ್ಟೆಲ್ಲ ಇರೋದು ಕೃಷ್ಣ ಮತ್ತು ಬಲರಾಮರ ಮೇಲೆ. ಹಾಗಾಗಿ ನಾವು ಪ್ರತ್ಯೇಕವಾಗಿ ಬೇರೆ ಕಡೆ ಪಲಾಯನ ಮಾಡಿದರೆ ಮಥುರಾ ನಗರವು ಜರಾಸಂಧನ ಆಕ್ರಮಣಕ್ಕೆ ಬಲಿಯಾಗೋದನ್ನು ನಾವು ತಪ್ಪಿಸಬಹುದು ಅಂತ ಕೃಷ್ಣ ಹೇಳಿದ. ಹೀಗೆ ಅವರಿಬ್ಬರು ಇಷ್ಟು ಹೇಳಿ ಸಮಯವನ್ನ ವ್ಯರ್ಥ ಮಾಡದೆ ಕೂಡಲೇ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡಿಬಿಟ್ರು. ಅವರು ಪ್ರಯಾಣ ಮಾಡುವುದನ್ನು ನೋಡಿದ್ರೆ ಅವ್ರಿಗೆ ಭಯ ಬಂದಿದೆಯೇನೋ ಅಂತ ಉಳಿದವ್ರಿಗೆ ಅನಿಸ್ತಿತ್ತು. ಆದ್ರೆ ವಾಸ್ತವಿಕವಾಗಿ ಅವರಿಗೆ ಭಯವಾಗ್ಲಿ ಗಾಬರಿ ಆಗ್ಲಿ ಇರಲಿಲ್ಲ. ರಾಜತಂತ್ರದ ಪ್ರಕಾರ ಅದೊಂದು ನಡೆ ಅಷ್ಟೇ. 106 ರಾಷ್ಟ್ರಗಳನ್ನು ಸಂಚಾರ ಮಾಡಿದರು. ದಾರಿಯಲ್ಲಿ 106 ರಾಷ್ಟ್ರಗಳನ್ನು ಸಂಚಾರ ಮಾಡಿ ಮುಂದೆ ಪ್ರಯಾಣ ಮಾಡಿದ್ರು. ಸಹ್ಯ ಪರ್ವತದ ಶ್ರೇಣಿ ಏನಿತ್ತಲ್ಲ ಅಲ್ಲಿರ್ತಕ್ಕಂತಹ ಕರವೀರಪುರಕ್ಕೆ, ಕರವೀರಪುರದಲ್ಲಿ
ಇದೇ ಯದುವಂಶಕ್ಕೆ ಸೇರಿದಂತಹ ಕೆಲವು ಶ್ರೇಷ್ಠರಾದಂತಹ ರಾಜರು ಆಡಳಿತ ಮಾಡ್ತಿದ್ರು. ಅಲ್ಲಿ ವೇಣಾ ನದಿ ಆ ಕರಬೀರಪುರದ ಸುತ್ತಮುತ್ತಲು ಹರಿತಾ ಇತ್ತು. ಅಲ್ಲೊಂದು ಆಲದ ಮರ ಇತ್ತು. ಆ ಆಲದ ಮರದ ಸಮೀಪಕ್ಕೆ ಹೋದರು. ಆಲದ ಮರದ ಕೆಳಗಡೆ ಅವರು ಭೃಗುವಂಶೀಯನಾದಂತಹ ಪರಶುರಾಮನನ್ನ ಭೇಟಿ ಮಾಡಿದರು. ಕ್ಷತ್ರಿಯರನ್ನ ಅನೇಕ ಬಾರಿ ಸಂಹಾರ ಮಾಡಿದ್ದಾನೆ. ಸಂಹಾರ ಮಾಡಿದ್ರು ಕೂಡ ಅವನ ತೇಜಸ್ಸು ಇನ್ನೂ ಕಡಿಮೆ ಆಗಿರಲಿಲ್ಲ. ಅವನ ಸಿಟ್ಟು, ಅವನ ತೇಜಸ್ಸು ಯಾವುದೂ ಕೂಡ ಕಡಿಮೆ ಆಗಿರಲಿಲ್ಲ. ಅವನು ಮಾಡಬೇಕಾದಂಥ ಕರ್ತವ್ಯ ಯಾವುದೂ ಇರಲಿಲ್ಲ. ಯಾವುದೇ ನಿಯಮಕ್ಕೆ ಅವನು ಒಳಪಟ್ಟವನಲ್ಲ. ಹಾಗಿದ್ರು ಕೂಡ ಮೇಲಿಂದ ಮೇಲೆ ಆತ ಯಜ್ಞಯಾಗಾದಿಗಳನ್ನು ಮಾಡ್ತಿದ್ದ. ಪ್ರತಿನಿತ್ಯ 3 ಬಾರಿ ಸ್ನಾನ ಮಾಡ್ತಿದ್ದ. ಯಾವಾಗಲೂ ಸ್ನಾನನೆ ಮಾಡ್ತಿದ್ದುದರಿಂದ ಅವನು ಉತ್ತಂತ ಬಟ್ಟೆ ಯಾವಾಗಲೂ ಒದ್ದೆಯೇ ಆಗಿರ್ತಿತ್ತು. ಇದು ಆ ಋಷಿಗೆ ಉಚಿತವಾದಂಥ ನಡೆ ಒಂದಾಗಿತ್ತು. ಸಮೀಪದಲ್ಲಿ ಬಿಳಿ ಬಣ್ಣದ ಧೇನು ಒಂದಿತ್ತು. ಅದರ ಕರುವಿತ್ತು. ಆ ಹೋಮಕ್ಕೆ ಬೇಕಾದಂತಹ ವಸ್ತುಗಳನ್ನೆಲ್ಲವೂ ಆ ಧೇನು ಒದಗಿಸ್ತಾ ಇತ್ತು. ತಾನು ಎಲ್ಲಿ ಹೋದಲ್ಲೆಲ್ಲ ಆ ಧೇನುವಿನ ಜೊತೆಗೆ ಆ ಪರಶುರಾಮ ಸಂಚಾರ ಮಾಡ್ತಿದ್ದ. ಕೃಷ್ಣ ಬಲರಾಮರಿದ್ರು ಕೂಡ ನ್ಯಾಯೋಚಿತವಾದ ರೀತಿಯಲ್ಲಿ ಆ ಬಲರಾಮನಿಗೆ ಕೈ ಮುಗಿದು ನಮಸ್ಕಾರ ಮಾಡಿದ್ರು. ಅದಾದ್ಮೇಲೆ ಆ ಪರಶುರಾಮನಿಗೆ ಹೇಳಿದ್ರು, ನೀನು ಪರಶುರಾಮ ಅಂತ ನಾವು ಭಾವಿಸ್ತೇವೆ. ನಿನ್ನ ಪರಾಕ್ರಮ ಎಲ್ಲರಿಗೂ ನಮಗೆ ಗೊತ್ತಿದೆ. ನೀನು ಇಡೀ ಭೂಮಂಡಲವನ್ನೆಲ್ಲ ಕ್ಷತ್ರಿಯರಿಂದ ರಹಿತವನ್ನಾಗಿ ಮಾಡಿ ಎಲ್ಲ ಕ್ಷತ್ರಿಯರನ್ನು ನಾಶಪಡಿಸಿದೆ. ದುರಾಡಳಿತಗಾರರನ್ನು ನಾಶಪಡಿಸಿ ಅವರಿಂದ ಗೆದ್ದುಕೊಂಡಂತ ಭೂಮಿಯನ್ನೆಲ್ಲ ಬ್ರಾಹ್ಮಣರಿಗೆ, ಕಶ್ಯಪನಿಗೆ ದಾನ ಮಾಡಿಬಿಟ್ಟೆ. ಆ ದಾನ ಮಾಡಿದ ಮೇಲೆ ನಿನಗೆ ಇರ್ಲಿಕ್ಕೆ ಜಾಗ ಸಿಗಲಿಲ್ಲ. ಹಾಗಾಗಿ ನೀನೇನ್ ಮಾಡಿದೆ, ಸಮುದ್ರವನ್ನ ಹಿಂದೆ ಸರಿಸಿದೆ. ಈಗ ಪರಶುರಾಮ ಕ್ಷೇತ್ರ ಅಂತ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಕೇರಳದ ಭೂಭಾಗಗಳಿದೆಯಲ್ಲ, ಇದನ್ನ ಪರಶುರಾಮ ಒಂದು ಪರ್ವತದ ಮೇಲೆ ನಿಂತು ಸಮುದ್ರಕ್ಕೆ ಹಿಂಸರಿ ಅಂತ ಹೇಳಿದ. ಸಮುದ್ರ ಅವನಿಗೆ ಹೇಳ್ತೆ, ಎಲ್ಲಿ ತನಕ ಹಿಂಸರಿಬೇಕು ಹೇಳು, ಅಲ್ಲಿ ತನಕ ಸರಿದ್ದೇನೆ, ನಿನ್ನ ಆಜ್ಞೆಯಂತೆ ನಡ್ಕೊಳ್ತೇನೆ ಅಂತ ಹೇಳ್ತ ಸಮುದ್ರ. ಇವನು ತನ್ನ ಬಾಣವನ್ನೊಂದನ್ನು ಪ್ರಯೋಗ ಮಾಡಿದ. ಮತ್ತೊಂದು ಕಡೆ ಬಂದಿರುವಂತೆ ತನ್ನ ಕೊಡ್ಲಿಯನ್ನ ಬೀಸಿ ಆತ ಒಗೆದ ಸಮುದ್ರದಲ್ಲಿ. ಆ ಎಲ್ಲಿ ಹೋಗಿ ಬಿತ್ತು ಆ ಕೊಡ್ಲಿ ಅಥವಾ ಬಾಣ, ಅಲ್ಲಿ ತನಕ ಸಮುದ್ರ ಹಿಂದೆ ಸರಿತು ಅಂತಿದೆ. ಹಾಗಾಗಿ ಇವೆಲ್ಲ ಘಟ್ಟದ ಮೇಲಿನ ಭಾಗಗಳು. ಅದೆಲ್ಲ ಕೆಳಗಿನ ಭಾಗಗಳು. ಯಾಕೆಂದ್ರೆ ಅದು ತಗ್ಗಿರುವಂತ ಪ್ರದೇಶ. ಅಲ್ಲಿ ಮೊದಲು ಸಮುದ್ರ ಇತ್ತು. ಸಮುದ್ರ ಇದ್ದಿಂದ ಅವೆಲ್ಲ ಕೆಳಗಿರುವಂತ ಪ್ರದೇಶ ಇದು ಇವತ್ತು ಕೂಡ. ಮತ್ತು ಇವತ್ತು ದಕ್ಷಿಣ ಕನ್ನಡದಲ್ಲಿ, ಉತ್ತರ ಕನ್ನಡದಲ್ಲಿ ನಾಗಗಳ ಆರಾಧನೆ, ನಾಗಗಳ ಉಪಲಬ್ಧಿ ಯಾಕೆ ಅಷ್ಟು ಹೆಚ್ಚು ಅಂದ್ರೆ ಸಮುದ್ರದಲ್ಲಿ ಇರುವಂತಹ ಜೀವಿಗಳು ಅವೆಲ್ಲ ನಾಗಗಳು. ಹಾಗಾಗಿ ಅವುಗಳಲ್ಲಿ ಆರಾಧನೆ ಹೆಚ್ಚು. ಈ ಘಟ್ಟದ ಮೇಲ್ಭಾಗದಲ್ಲಿರುವಂತಹ ಪ್ರದೇಶಗಳಿಗೆ ಹೋಲಿಸಿದ್ರೆ ಅಲ್ಲಿರುವಂತಹ ಆಚರಣೆಗಳು, ಅಲ್ಲಿರುವಂತಹ ಜನರ ರೀತಿ ಅದೆಲ್ಲವೂ ಬೇರೆ ಬೇರೆನೆ. ಯಾಕೆಂದ್ರೆ ಇದು ಸಮುದ್ರದ ಪ್ರದೇಶ ಒಮ್ಮೆ ಆಗಿತ್ತು. ಅದರಿಂದ ಕಾರಣದಿಂದ ಶೂರ್ಪಾರಕ ಅನ್ನುವಂಥ ಒಂದು ಹೆಸರಿನ ನಗರವನ್ನು ನೀನು ಅಲ್ಲಿ ಸೃಷ್ಟಿ ಮಾಡಿದಿ. ಶೂರ್ಪಾರಕ ಅಂದ್ರೆ ಯಾವುದು ಅಂತ ಇವತ್ತು ಅಲ್ಲಿ ನನ್ಗೇನು ಮಾಹಿತಿ ಸಿಕ್ಕಿಲ್ಲ, ಗಮನಿಸಿ ಹೇಳ್ತೇನೆ. 500 ಧನಸ್ಸಿನ ಪ್ರಮಾಣದಷ್ಟು ಉದ್ದವಾಗಿ, 500 ಬಾಣದ ಪ್ರಮಾಣದಷ್ಟು ಅಗಲವಾಗಿದೆ ಆ ಶೂರ್ಪಾರಕ ನಗರ ಅಂತ. ಒಂದು ಧನಸ್ಸು ಅಂದ್ರೆ 4 ಮೊಳ ಅಥವಾ 1 ಮಾರು. ಇದು ಒಂದು ಧನಸ್ಸಿನ ಪ್ರಮಾಣ. ಅಂಥದ್ದು 500 ಧನಸ್ಸಿನ ಪ್ರಮಾಣದಷ್ಟು ಉದ್ದವಾಗಿ, 500 ಬಾಣಗಳ ಪ್ರಮಾಣದಷ್ಟು ಅಗಲವಾಗಿ ಆ ಶೂರ್ಪಾರಕ ಅನ್ನುವಂಥ ನಗರ ಇದೆ. ಅದನ್ನ ನೀನೇ ನಿರ್ಮಾಣ ಮಾಡಿದೆ. ಮತ್ತು ಕಾರ್ತಿವೀರ್ಯ ಮೊದಲಾದಂಥ ರಾಕ್ಷಸರನ್ನು, ದುಷ್ಟವಾದಂಥ ರಾಕ್ಷಸರನ್ನ ನೀನೇ ಸಂಹಾರ ಮಾಡಿದ್ದಿ. ಪರಶುರಾಮನೊಳಗೆ ಈ ಕೊಡ್ಲಿಯನ್ನು ಬೇರೆ ಯಾರು ಹಿಡಿದಿರೋದೇ ಇಲ್ಲ. ಹಾಗಾಗಿ ನಿನ್ನ ಹೆಗಲ ಮೇಲೆ ಕೊಡ್ಲಿ ಇರೋದನ್ನ ನೋಡಿದ್ರೆ ನೀನೇ ಪರಶುರಾಮ ಅಂತ ನಾವು ತಿಳ್ಕೊಂಡಿದ್ದೇವೆ. ನಾವು ನಿನ್ನನ್ನು ಒಂದು ಪ್ರಶ್ನೆ ಕೇಳಬೇಕು, ನಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂತ ಅಪೇಕ್ಷೆ ಪಡ್ತೇವೆ. ಅದಕ್ಕೆ ಉತ್ತರ ನೀನು ಹೇಳಬೇಕು ಅಂತ ಕೇಳ್ಕೊಂಡ್ರವ್ರು. ನಮ್ಮ ನಿವಾಸ ಮಥುರಾಪಟ್ಟಣ. ಆ ಮಥುರಾಪಟ್ಟಣ ಯಮುನಾ ನದಿ ತೀರದಲ್ಲಿದೆ. ಇವತ್ತು ನಾವಿಬ್ರು ಆ ಮಥುರಾ ನಗರದಿಂದ ನಿನ್ನ ಬಳಿಗೆ ಬಂದಿದ್ದೇವೆ. ಯದುಕುಲದಲ್ಲಿ ಹುಟ್ಟಿದವರು ನಾವು. ನಮ್ಮ ತಂದೆ ವಸುದೇವ ಅಂತ ಹೇಳಿ. ಕಂಸನ ಭೇದಿಂದಾಗಿ ನಾವು ಮಥುರಾ ನಗರದಲ್ಲಿ ಹುಟ್ಟಿದವರಾದ್ರೂ ಕೂಡ ಹುಟ್ಟನ್ನ, ನಮ್ಮ ಬಾಲ್ಯವನ್ನ ವೃಂದಾವನದಲ್ಲಿ ಮತ್ತು ನಂದಗೋಕುಲದಲ್ಲಿ ಕಳೆದವು. ಅದಾದ್ಮೇಲೆ ನಾವು ಮಥುರಾಪಟ್ಟಣಕ್ಕೆ ಬಂದ್ವಿ. ಮತ್ತು ನಮಗೆ ತೊಂದರೆ ಕೊಡ್ತಿದ್ದಂತಹ ಕಂಸನನ್ನ ಮಲ್ಲಯುದ್ಧ ಶಾಲೆಯಲ್ಲಿ ಕೊಂದು ಹಾಕಿದೆವು. ಅವನ ತಂದೆಯಾದಂತಹ ಉಗ್ರಸೇನನ್ನು ನಾವು ರಾಜ್ಯದಲ್ಲಿ ಕೂಡಿಸಿದೆವು. ಮತ್ತು ಆ ಬಳಿಕ ನಾವು ಮಾಡಿದ ಕೆಲಸ ಏನಂದ್ರೆ, ಹಿಂದಿನಂತೆ ಗೋಪಾಲನಿಗೆ ಸಂಬಂಧಪಟ್ಟಂತ ದನ ಕಾಯುವಂತ ಕೆಲಸ. ಯಾಕೆಂದ್ರೆ ಕೃಷ್ಣ ಮತ್ತು ಬಲರಾಮರ ಅಪ್ಪನಾದಂಥ ವಸುದೇವ ಕ್ಷತ್ರಿಯನಾಗಿದ್ರು ಕೂಡ ಗೋಪಾಲನೆಯನ್ನೇ ಮುಖ್ಯವಾಗಿ ಅವಲಂಬಿಸಿಕೊಂಡಿದ್ದ. ಹಾಗಾಗಿ ಅವನ ಮಕ್ಕಳಾದಂಥ ನಾವು ಕೂಡ ನಮ್ಮ ಕಂಸ ವಧೆ ಮತ್ತು ಉಗ್ರಸೇನ ಪಟ್ಟಾಭಿಷೇಕ ಮೊದಲಾದಂತಹ ಕಾರ್ಯಗಳು ಮುಗಿದ ಬಳಿಕ ನಮ್ಮ ಕುಲಕ್ರಮಾಗತವಾದಂಥ ವೃತ್ತಿ ಏನಿತ್ತು ಅದನ್ನೇ ಮಾಡ್ಕೊಂಡು ನಾವು ಇದ್ದು ಬಿಟ್ಟೆವು. ಜರಾಸಂಧ ಅನೇಕ ಬಾರಿ ನಮ್ಮ ಪಟ್ಟಣಕ್ಕೆ ಮುತ್ತಿಗೆ ಹಾಕಿದ,
ಅನೇಕ ಸಾರಿ ನಾವು ಅವನು ಸೋಲಿಸಿದ್ದೇವೆ. ಆದರೂ ನಮ್ಮ ನಗರದ ರಕ್ಷಣೆಗಾಗಿ, ನಗರದ ವಾಸಿಗಳಾದಂತಹ ಪ್ರಜೆಗಳ ರಕ್ಷಣೆಗಾಗಿ ನಾವೇನು ಕ್ರಮ ತಗೊಳ್ಳಿಲ್ಲ. ಹಾಗಾಗಿ ಜರಾಸಂಧನ ಜೊತೆಗೆ ಯುದ್ಧಕ್ಕೆ ನಾವು ಸಿದ್ಧರಾಗಲಿಲ್ಲ. ಹೀಗೆ ಈ ಸಿದ್ಧತೆ ನಮ್ಮಲ್ಲಿ ಇಲ್ಲದೇ ಇರೋದ್ರಿಂದ, ಯುದ್ಧಕ್ಕೆ ಬೇಕಾದಂಥ ಸೈನಿಕರಿಲ್ಲ ಆದ್ದರಿಂದ ನಾವು ಜರಾಸಂಧ ಮತ್ತೊಮ್ಮೆ ನಮ್ಮ ಪಟ್ಟಣವನ್ನು 18ನೇ ಬಾರಿ ಆಕ್ರಮಣ ಮಾಡ್ತಾನೆ ಅಂತಂದು ಭಯದಿಂದ ನಾವಿಬ್ಬರೇ ಆ ನಗರವನ್ನು ಬಿಟ್ಟು ಇಲ್ಲಿ ಓಡಿ ಬಂದಿದ್ದೇವೆ. ನಿನ್ನ ಬಳಿಗೆ ಬಂದಿದ್ದೇವೆ. ನಾವಿನ್ನು ಮುಂದೆ ಏನ್ ಮಾಡಬೇಕು ಅಂತ ಸೂಕ್ತವಾದ ಸಲಹೆಯನ್ನು ನೀನು ನಮಗೆ ಕೊಡು ಅಂತ ಅವರಿಬ್ರು ಕೇಳ್ಕೊಂಡ್ರು. ಆಗ ಪರಶುರಾಮ ಹೇಳಿದೆ, ನೀವಿಬ್ರು ಇಲ್ಲಿ ಬರ್ತೀರಿ ಅಂತ ನನಗೆ ಗೊತ್ತಿತ್ತು. ಅದಕ್ಕಾಗಿ ನಾನು ಕೂಡ ಆ ಅಪರಾಂತ ದೇಶ ಅಂದ್ರೆ ಪಶ್ಚಿಮ ಸಮುದ್ರದ ದೇಶ ನಂದು ಏನಿತ್ತಲ್ಲ, ನಾನು ಸಮುದ್ರದಿಂದ ತೆಗೆದುಕೊಂಡಂತ ಒಂದು ಜಾಗ, ನನ್ನ ವಾಸಕ್ಕಾಗಿ ನಾನು ಸ್ವೀಕಾರ ಮಾಡಿದ ಒಂದು ಜಾಗ ಏನಿತ್ತಲ್ಲ, ಆ ಜಾಗದಿಂದ ನಾನು ಏಕಾಂಗಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಶಿಷ್ಯರು ಕೂಡ ನನ್ನ ಜೊತೆಗೆ ಇಲ್ಲ ಇವತ್ತು. ಯಾಕೆಂದ್ರೆ ನೀನು ಇಲ್ಲಿಗೆ ಬರ್ತೀನಿ, ನಿನ್ನ ಜೊತೆ ಸಮಾಗಮ ಮಾಡಬೇಕು ಅಂತ ನನಗೂ ಅಪೇಕ್ಷೆ ಇತ್ತು. ಈ ಹೋಮಧೇನು ಒಂದನ್ನು ಬಿಟ್ರೆ ಈ ಶಿಷ್ಯರು ಯಾರು ನನ್ನ ಸಮೀಪ ಇಲ್ಲ. ಕಂಸನನ್ನು ನೀನು ಕೊಂದದ್ದು, ಜರಾಸಂಧನಿಗೂ ನಿನಗೂ ಯುದ್ಧ ಆಗಿದಂತ ಘಟನೆ ಅವೆಲ್ಲವೂ ನನಗೆ ಗೊತ್ತಿದೆ. ನೀನು ಬಾಲಕನೇನಲ್ಲ, ನಿನಗೆ ನನ್ನ ಸಲಹೆ ಅವಶ್ಯಕತೆ ಏನೂ ಇಲ್ಲ. ಆದರೂ ನೀನು ಈ ಥರ ಕೇಳ್ತಿದ್ದೆ ಆದ್ರಿಂದ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ. ಇದು ಕರವೀರಪುರ ಅಂತ ಈ ನಗರ ಇದೆ, ಕೊಲ್ಲಾಪುರ ಅಂತ ಈ ನಗರ. ಈ ನಗರವನ್ನ ನಿನ್ನ ಪೂರ್ವಜರು ನಗರವನ್ನು ನಿರ್ಮಾಣ ಮಾಡಿದ್ರು. ಈ ಸದ್ಯ ನಿನ್ನ ವಂಶಕ್ಕೆ ಸಂಬಂಧಪಟ್ಟಂತ ಒಂದು ಕವಲಿನ ಒಬ್ಬ ಆಡಳಿತಗಾರ ಸುಧಾಲ ವಾಸುದೇವ ಎಂಬಾತ ಇದನ್ನ ಆಡಳಿತ ಮಾಡ್ತಿದ್ದಾನೆ. ಬಹಳ ಕೋಪಿಷ್ಠ, ಎಲ್ಲರಲ್ಲಿ ಯಾವಾಗಲೂ ಅವನಿಗೆ ದ್ವೇಷ ಭಾವನೆ, ದುಷ್ಟ ಸ್ವಭಾವ ಆತನದ್ದು. ಅವನು ಈ ಸದ್ಯ ಇದಕ್ಕೆ ಉತ್ತರಾಧಿಕಾರಿಯಾಗಿದ್ದಾನೆ. ಮನಸ್ಸು ಅವನು ವಶದಲ್ಲಿಲ್ಲ, ಮನಸ್ಸಿಗೆ ಬಂದಂತೆ ವರ್ತನೆ ಮಾಡುವಂಥವನು ಅವನು. ಯಾರೊಬ್ರು ಕೂಡ ತನಕ್ಕಿಂತ ಮೇಲೆ ಬರ್ತಾರೆ ಎಂದು ಅವನಿಗೆ ಸಹಿಸಿಕೊಳ್ಳಕ್ಕಾಗೋದಿಲ್ಲ. ಇಂಥ ಕ್ರೂರಿ, ತನ್ನ ಮಕ್ಕಳ ಬಗ್ಗೆನೂ ಅವನಿಗೆ ಸಹನೆ ಇಲ್ಲ. ಹಾಗಿರುವಾಗ ಇಂಥ ಕಳಂಕಿತನಾದಂತಹ ಆಡಳಿತಗಾರ ಇಲ್ಲಿರೋದ್ರಿಂದ ಅವನ ರಾಜ್ಯದಲ್ಲಿ ನೀನು ಇರೋದು ನನಗೆ ಉಚಿತವಾಗಿ ಕಾಣೋದಿಲ್ಲ. ನೀನು ಇನ್ನೊಂದು ಬೇರೆ ಜಾಗಕ್ಕೆ ಹೋಗಬೇಕು, ನಾನು ಸೂಚನೆ ಮಾಡುವಂಥ ಜಾಗಕ್ಕೆ ಹೋಗಿ ಅಲ್ಲಿ ಜರಾಸಂಧನನ್ನು ನೀನು ಎದುರಿಸಬಹುದು. ಅದು ನಿಮಗೆ ಸುರಕ್ಷಿತ ಆಗ್ತದೆ. ಈ ವೇಣಾ ಅಂತ ಏನು ಪುಣ್ಯವತಿಯ ಅಂತ ನದಿ ಇದೆಯಲ್ಲ, ಇದನ್ನು ಈಜಿಕೊಂಡು ನೀನು ದಾಟಿ ದುರ್ಗಮವಾದಂಥ ಒಂದು ಪರ್ವತಕ್ಕೆ ಹೋಗಬೇಕು. ಯಜ್ಞಗಿರಿ ಅಂತ ಆ ಪರ್ವತ, ಅದು ಸಸ್ಯ ಪರ್ವತದ ಒಂದು ಶಾಖೆ. ಅಲ್ಲಿ ಕಳ್ಳಕಾಕರು, ಮಾಂಸಭಕ್ಷಕರಾದಂತಹ ರಾಕ್ಷಸರು ಇತ್ಯಾದಿಗಳು ವಾಸ ಮಾಡ್ಕೊಂಡಿದ್ದಾರೆ. ಅಲ್ಲಿ ಒಂದು ರಾತ್ರಿ ನಾವು ತಂಗೋಣ, ನಿಮ್ ಜೊತೆನೆ ನಾನು ಬರ್ತೇನೆ. ಖಟ್ವಾಂಗ ಅಂತ ಅಲ್ಲಿ ನದಿ ಇದೆ. ನದಿ ಗಂಗಾ ನದಿ ಅಂತ ಅದು ಬಹಳ ಪ್ರಸಿದ್ಧವಾದಂಥ ನದಿ. ಆ ಜಾಗದಲ್ಲಿ ಅನೇಕ ಜನ ಬ್ರಾಹ್ಮಣರು, ತಪಸ್ವಿಗಳೆಲ್ಲ ಇದ್ದಾರೆ. ಅವರೆಲ್ಲರನ್ನು ಭೇಟಿ ಮಾಡೋಣ. ಮತ್ತು ಅಲ್ಲೇ ಸಮೀಪದಲ್ಲಿ ಕ್ರೌಂಚಪುರ ಅಂತ ಒಂದು ಪಟ್ಟಣ ಇದೆ. ಆ ಕ್ರೌಂಚಪುರವು ಕೂಡ ನಿನ್ನ ಯದುವಂಶದ ಕೆಲವು ಹಿಂದಿನ ಪುರುಷರೇ ಸೃಷ್ಟಿ ಮಾಡಿದಂತಹ ಒಂದು ನಗರ. ನಿನ್ನ ವಂಶದಿಂದ ಹುಟ್ಟಿದಂತಹ ಮಹಾಕಪಿ ಎನ್ನುವ ಹೆಸರಿನ ಒಬ್ಬ ಆಡಳಿತಗಾರ ಇವತ್ತಲ್ಲಿ ಆಡಳಿತ ಮಾಡ್ತಿದ್ದಾನೆ. ಆ ವನವಾಸಿ ಜನಗಳಿಗೆ ಮತ್ತು ಅಲ್ಲಿ ವಾಸ ಮಾಡುವಂತಹ ಪ್ರಜೆಗಳಿಗೆ ಅವನು ಆಡಳಿತಗಾರ ಆಗಿದ್ದಾನೆ. ಅವನನ್ನು ನಾವೇನು ಭೇಟಿ ಮಾಡುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಮ್ಮ ಪ್ರಯಾಣದ ತೀವ್ರ ಅವಶ್ಯಕತೆ ಬಹಳ ಇದೆ. ಹಾಗಾಗಿ ಅನಡುಹ ಅಂತ ಪ್ರಸಿದ್ಧವಾದಂಥ ಒಂದು ತೀರ್ಥಕ್ಷೇತ್ರಕ್ಕೆ ನಾವು ಜೊತೆಯಾಗಿ ಹೋಗೋಣ. ಅಲ್ಲಿಂದ ಮುಂದೆ ಗೋಮಂತ ಅಂತ ಒಂದು ದೊಡ್ಡ ಪರ್ವತ ಇದೆ, ಅನೇಕ ಶಿಖರಗಳಿಂದ ಕೂಡಿದ ಪರ್ವತ. ಆ ಶಿಖರಕ್ಕೆ ನಾವು ಗುಹಾ ಮಾರ್ಗದ ಮೂಲಕ, ಸುರಂಗ ಮಾರ್ಗದ ಮೂಲಕ ನಾವು ಸಂಚಾರ ಮಾಡೋಣ. ಬಹಳ ದುರ್ಗಮವಾದಂಥ ಪ್ರದೇಶ ಅದು. ಅಲ್ಲಿ ದೇವತೆಗಳಿಗೂ ವಿಶ್ರಾಂತಿ ಯಾವ ತಗೊಳ್ಳಿಕ್ಕೆ ಅನುಕೂಲ ಆಗುವಂಥ ಜಾಗ ಇದೆ. ದೇವತೆಗಳ ವಿಮಾನವು ಕೂಡ ಮೇಲಿಂದ ಮೇಲೆ ಬಂದು ಅಲ್ಲಿ ತಂಗಿರ್ತವೆ. ವಿಮಾನ ನಿಲ್ದಾಣ ಇದೆ, ದೇವತೆಗಳ ವಿಮಾನ ನಿಲ್ದಾಣ ಇದೆ. ಆ ಜಾಗಕ್ಕೆ ನೀವು ಹೋಗಿರಿ, ಅಲ್ಲಿರುವಂತಹ ರಮಣೀಯವಾದಂತಹ ನಿಸರ್ಗವನ್ನು ನೀವು ಆನಂದಿಸಿರಿ. ಜರಾಸಂಧ ಅಲ್ಲಿ ಬಂದಾಗ ಆ ದುರ್ಗಮವಾದಂತಹ ಪ್ರದೇಶದಲ್ಲಿ ಇದ್ದಂತಹ ನಿಮ್ಮನ್ನು ಹಿಡಿಯಲಿಕ್ಕೆ ಅವನಿಗೆ ಸಾಧ್ಯ ಆಗೋದಿಲ್ಲ. ಆ ಪರ್ವತದಲ್ಲಿ ಇದ್ದುಕೊಂಡೇ ನೀವು ಜರಾಸಂಧನನ್ನ ಎದುರಿಸಬಹುದು. ನಿಮ್ಮ ಅನುಕೂಲಕ್ಕೆ ತಕ್ಕಂಡು ಆವಾಗ ನಿಮಗೆ ಎಲ್ಲ ದಿವ್ಯ ಆಯುಧಗಳು ಆ ಸಂದರ್ಭಕ್ಕೆ ದೊರೆಯುವಂತೆ ನಾನು ನೋಡ್ಕೊಳ್ತೇನೆ. ಮುಂದೆ ಇನ್ನೂ ದೊಡ್ಡ ಯುದ್ಧ ನಿಮಗೂ ಅವನಿಗೂ ಆಗಲಿಕ್ಕಿದೆ. ಹಾಗಾಗಿ ದೇವತೆಗಳ ಅಭಿಪ್ರಾಯಕ್ಕೆ ತಕ್ಕಂತೆ ಆ ಜಾಗವೇ ನಿಶ್ಚಿತವಾಗಿದೆ. ಆ ಜಾಗದಲ್ಲೇ ನಿಮಗೂ ಅವನಿಗೂ ಯುದ್ಧ ಆಗಬೇಕಾಗಿದೆ. ಹೀಗೆ ಭೂಭಾರವನ್ನು ಇಳಿಸುವ ಸಲುವಾಗಿ, ಭೂಭಾರವನ್ನು ನಾಶ ಮಾಡುವ ಸಲುವಾಗಿ ನೀನೇನು ಅವತಾರ ಮಾಡಿದ್ದಿ, ಅದರಲ್ಲಿ ಇದೊಂದು ಪ್ರಧಾನವಾದಂತಹ ಮೊದಲನೇ ಯುದ್ಧ ಇದು ಅಂತ
ದೇವತೆಗಳ ಒಂದು ಆಲೋಚನೆ ಆಗಿದೆ. ಹಾಗಾಗಿ ಇನ್ನು ಮುಂದಿನ ಕುರುಕ್ಷೇತ್ರ ಯುದ್ಧಗಳೇನಾಗಬೇಕಾಗಿದೆ, ಅದಕ್ಕೆ ಇದು ಪೀಠಿಕಾ ರೂಪವಾಗಿದೆ. ನೀನೀಗ ಕೂಡಲೇ ಗೋಮಂತ ಪರ್ವತಕ್ಕೆ ಹೊರಡುವ. ನೀನು ಮತ್ತು ನಿನ್ನ ಅಣ್ಣನಾಂತ ಬಲರಾಮ ಪ್ರಯಾಣದಲ್ಲಿ ಬಹಳ ದಣಿದಿರಬೇಕು. ನೀವು ಈ ನನ್ನ ಧೇನು ಏನಿದೆ, ಹೋಮಧೇನು, ಇದರ ಅಮೃತಕ್ಕೆ ಸಮಾನವಾದಂತಹ ಹಾಲನ್ನು ನೀವಿಬ್ರು ಪಾನ ಮಾಡಿರಿ, ದಣುವನ್ನು ಆರಿಸ್ಕೊಂಡು ಮುಂದೆ ಪ್ರಯಾಣ ಮಾಡಿರಿ ಅಂತ ಆ ಪರಶುರಾಮ ಕೃಷ್ಣ ಮತ್ತು ಬಲರಾಮರಿಗೆ ಆಜ್ಞಾಪನೆ ಮಾಡಿದ. ಶೂರ್ಪಾರಕ ಅಂದ್ರೆ ಸಮುದ್ರ ರಾಜ ಪರಶುರಾಮನಿಗೆ ಬಿಟ್ಟು ಕೊಟ್ಟಂತ ಒಂದು ಜಾಗ ಅಂತ ಈ ತಾತ್ಪರ್ಯದ ಮೇಲೆ ವ್ಯಾಖ್ಯಾನದಲ್ಲಿದೆ. ಈಗಿನ ಕೊಂಕಣ ಸೀಮೆ ಅಂತ ಅದನ್ನು ಕರೀತಾರೆ. ಅಲ್ಲಿ ತೀರ್ಥ ಸ್ನಾನ ಮಾಡಿ ಒಂದು ಪಕ್ಷ ಅಂದ್ರೆ 15 ದಿವಸ ನಿರಾಹಾರಿಯಾಗಿ ತಪಸ್ಸು ಮಾಡಿದ್ರೆ, ಸಾಧನೆ ಮಾಡಿದ್ರೆ, ಮುಂದಿನ ಜನ್ಮದಲ್ಲಿ ರಾಜಕುಮಾರನಾಗಿ ಹುಟ್ಟಿ, ದೊಡ್ಡ ವಂಶದಲ್ಲಿ ರಾಜಕುಮಾರನಾಗಿ ಹುಟ್ಟಿ ಅನೇಕ ತರದ ಸುಖಗಳನ್ನ ಪಡ್ಕೊಳ್ತಾನೆ ಅಂತ ಮಹಾಭಾರತ ಅನುಶಾಸನ ಪರ್ವದಲ್ಲಿ ಒಂದು ಕಥೆ ಇದೆ. ಕ್ಷೇತ್ರದ ನೇಮಿ ಬಗ್ಗೆ ಹೇಳ್ತಾರೆ. ಜರಾಸಂಧನ ಜೊತೆಗೆ ನೀನು ಗಿರಿ ಯುದ್ಧ ಮಾಡಬಹುದು. ಗಿರಿ ಯುದ್ಧ ಅಂದ್ರೆ ಗೆರಿಲ್ಲಾ ಯುದ್ಧ ಅಂತ ಈ ಶಾಸ್ತ್ರೀಯ ವ್ಯಾಖ್ಯಾನದಲ್ಲಿ ಬರೀತಾರೆ. ನೇರವಾಗಿ ಶತ್ರುಗಳು ಪರಸ್ಪರ ಎದುರಿಸೋದಕ್ಕೆ ಸಾಂಪ್ರದಾಯಿಕ ಯುದ್ಧ ಅದು. ಗೆರಿಲ್ಲಾ ಯುದ್ಧ ಅಂತಂದ್ರೆ ಶತ್ರುಗಳಿಗೆ ನಾವು ಬರ್ತಿದ್ದೇವೆ ಅನ್ನೋ ಸುಳಿವನ್ನು ಕೊಡದೆ ಒಮ್ಮಿಂದೊಮ್ಮೆಲೆ ಶತ್ರುವಿನ ಮೇಲೆ ಆಕ್ರಮಣ ಮಾಡಿ ಸ್ವಲ್ಪ ಮಟ್ಟಿಗೆ ಶತ್ರುವನ್ನು ಘಾಸಿಗೊಳಿಸಿ ಓಡಾಡ್ಬಿಡೋದು. ಮತ್ತೊಮ್ಮೆ ಶತ್ರು ಮೈ ಮಾಡ್ತಿದ್ದಾಗ ಮತ್ತೊಮ್ಮೆ ಆಕ್ರಮಣ ಮಾಡೋದು. ಈ ಯುದ್ಧಕ್ಕೆ ಗೆರಿಲ್ಲಾ ಯುದ್ಧ ಅಂತ ಕರೀತಾರೆ ಅಂತ ಅದು ಆ ಘಟನೆ ಆ ಒಂದು ತಾತ್ಪರ್ಯದ ಮೇಲೆ ವ್ಯಾಖ್ಯಾನದಲ್ಲಿದೆ. ಇನ್ನೇ ಸಾಂದರ್ಭಿಕವಾಗಿ ನೆನಪಿಗೆ ಬಂತು. ಈ ಗೆರಿಲ್ಲಾ ಯುದ್ಧವನ್ನ ಉಳಿದ ರಾಜರು ಯಾರು ಮಾಡಿದ್ದು ಹೆಚ್ಚಾಗಿ ವರ್ಣನೆ ನಾವು ಎಲ್ಲಿ ಕೇಳೋದಿಲ್ಲ ಮಹಾಭಾರತ, ರಾಮಾಯಣ ಇತ್ಯಾದಿ ಕಡೆಗಳಲ್ಲಿ. ಈ ಕೃಷ್ಣ ಬಲರಾಮರಿಬ್ಬರು ಆ ಗೋಮಂತ ಪರ್ವತದ ಮೇಲೆ ನಿಂತ್ಕೊಂಡು ಆ ಪರ್ವತದ ಸುತ್ತಲೂ ಜರಾಸಂಧನ ಸೈನ್ಯ ಆಕ್ರಮಣ ಮಾಡಿದಾಗ ಅವನ ಆಕ್ರಮಣವನ್ನು ಹಿಮ್ಮೆಟ್ಟಿಸಿದ್ರು ಅಂತ ಮುಂದೆ ಕಥೆ ಬರಲಿಕ್ಕಿದೆ. ಹೆಚ್ಚು ಗೆರಿಲ್ಲಾ ಯುದ್ಧದಲ್ಲಿ ಪ್ರಖ್ಯಾತನಾದವ ಅಂದ್ರೆ ಶಿವಾಜಿ. ಅವನ ಕಥೆಯನ್ನು ನಾವು ಹೆಚ್ಚಾಗಿ ನೋಡ್ತೀವಿ. ಶಿವಾಜಿ ಹತ್ರ ದೊಡ್ಡ ಸೈನ್ಯ ಏನು ಇರಲಿಲ್ಲ. ಸಾಂಪ್ರದಾಯಿಕ ಯುದ್ಧವನ್ನು ಮಾಡುವಷ್ಟು ಧನ ಬಲ ಇತ್ಯಾದಿಗಳು ಅವನಲ್ಲಿ ಇರಲಿಲ್ಲ. ಹಾಗಾಗಿ ತನ್ನ ಆಕ್ರಮಣಕಾರರಾದಂತಹ ಬಿಜಾಪುರದ ಸುಲ್ತಾನರನ್ನ ಮತ್ತೆ ಮುಘಲ್ ಸಾಮ್ರಾಟರನ್ನ ಆತ ಗೆರಿಲ್ಲಾ ಯುದ್ಧದ ಮೂಲಕನೇ ಹೆಚ್ಚಾಗಿ ಯಾವತ್ತೂ ಎದುರಿಸ್ತಿದ್ದ. ಸಾಂಪ್ರದಾಯಿಕವಾದಂತಹ ಮೈದಾನದಲ್ಲಿ ಆತ ಯುದ್ಧ ಮಾಡಿದ್ದು ತೀರಾ 1-2 ಬಾರಿ ಅಂತ ಅವನ ಇತಿಹಾಸದಲ್ಲಿದೆ. ಈ ಪರ್ವತ ಯುದ್ಧ ಅಂತ ಏನ್ ಬರ್ತಲ್ಲ, ಹೀಗೆ ಒಮ್ಮೆ ಶಿವಾಜಿಯು ಕೂಡ ಮೊಘಲ್ ಸಾಮ್ರಾಟನಾದಂತಹ ಔರಂಗಜೇಬನ ಸೇನಾಪತಿ ಒಬ್ಬ ದಿಲೇರ್ ಖಾನ್ ಅಂತ, ಅವನು ಶಿವಾಜಿಯನ್ನು ಹಿಡಿದು ಬಂಧನ ಮಾಡಬೇಕು ಅಂತ ದೊಡ್ಡ ಸೈನ್ಯ ಇಟ್ಕೊಂಡು ಬಂದಿದ್ದ. ಅವನು ಬಂದಾಗ ಶಿವಾಜಿ ಒಂದು ತಾನು ಇರುವಂತಹ ಒಂದು ನಗರದಿಂದ ಓಡಿ ಹೋಗಿ ದೊಡ್ಡ ಒಂದು ದುರ್ಗವನ್ನ ಏರಿ ಅಲ್ಲಿ ಆಶ್ರಯ ಪಡ್ಕೊಂಡಿದ್ದ. ಆ ಜಾಗಕ್ಕೆ ಆ ದಿಲೇರ್ ಖಾನ್ ಆಕ್ರಮಣ ಮಾಡಿದ್ದ, ಅದನ್ನ ಮುತ್ತಿಗೆ ಹಾಕಿದ್ದ. ರಾತ್ರೋರಾತ್ರಿ ಶಿವಾಜಿ ಆ ಜಾಗದಿಂದ ತಪ್ಪಿಸ್ಕೊಂಡು ಮತ್ತೊಂದು ಜಾಗಕ್ಕೆ ಹೋದ ಅಂತ ಆ ಕಥೆಯಲ್ಲಿ ನಾವು ಶಿವಾಜಿಯ ಕಥೆಯಲ್ಲಿ ನೋಡ್ತೀವಿ. ಗೆರಿಲ್ಲಾ ಯುದ್ಧ ಅಂತ ಬಂದಿದ್ದರಿಂದ ಅದನ್ನು ಹೇಳ್ಬೇಕಾಗ್ತದೆ. ಬೇರೆ ರಾಜರು ಬೇರೆ ಯೋಧರು ಆ ಯುದ್ಧ ಮಾಡಿದ ಕಡಿಮೆ, ಕೃಷ್ಣ ಯುದ್ಧ ಮಾಡಿದ ವರ್ಣನೆ ಇದೆ. ಬೇರೆ ಎಲ್ಲರೂ ಇದ್ದಿರ್ಬೇಕು, ಆಕಸ್ಮಿಕವಾಗಿ ನೆನಪಿಗೆ ಬಂದಿದೆ ಅಂತ ಹೇಳಿದೆ. ಗಿರಿ ಯುದ್ಧ ಅಥವಾ ಗೆರಿಲ್ಲಾ ಯುದ್ಧ ಅಂತ ಅದನ್ನ ಹೇಳ್ಬೋದು. ಹಾಗಾಗಿ ಈ ಗಿರಿ ಯುದ್ಧ ಅಥವಾ ಗೆರಿಲ್ಲಾ ಯುದ್ಧ ಮಾಡಲಿಕ್ಕೆ ಗೋಮಂತ ಪರ್ವತವೇ ನಿಮಗೆ ಶ್ರೇಷ್ಠ. ಆ ಮೂಲಕವೇ ನೀವು ಜರಾಸಂಧರನ್ನು ಇಬ್ಬರೇ ಸೋಲಿಸಬಹುದು ಅಂತ ಪರಶುರಾಮ ಅವರಿಗೆ ಕೊಟ್ಟಂತ ಸಲಹೆ. ಹೀಗೆ ಆ ಬಲರಾಮ ಮತ್ತು ಕೃಷ್ಣ ಇಬ್ಬರು ಕೂಡ ಪರಶುರಾಮನ ಹೋಮಧೇನುವಿನ ಹಾಲನ್ನು ಕುಡಿದು ಪರಶುರಾಮನ ಜೊತೆಗೆ ಅಲ್ಲಿಂದ ಮುಂದೆ ಪ್ರಯಾಣ ಮಾಡಿದರು. ಪರಶುರಾಮ ತೋರಿಸಿದ ಮಾರ್ಗದ ಮೂಲಕವೇ 3 ಜನ ಅವರು ಪ್ರಯಾಣ ಮಾಡಿದ್ರು. ಗೋಮಂತ ಪರ್ವತವನ್ನು ಅವರು ಮುಟ್ಟಿದ್ರು. ಆ ಗೋಮಂತ ಪರ್ವತ ಬಹಳ ರಮಣೀಯವಾದಂತಹ ನಿಸರ್ಗದಿಂದ ಕೂಡಿತ್ತು. ಆ ಪರ್ವತದಲ್ಲಿ ಸೇರ್ಕೊಂಡ ಮೇಲೆ ಪರಶುರಾಮ ಹೇಳಿದ, ನಾನು ಇಲ್ಲಿಂದ ಇನ್ನು ಮುಂದೆ ಶೂರ್ಪಾರಕ ನಗರಕ್ಕೆ ಪ್ರಯಾಣ ಮಾಡ್ತೀನಿ. ನೀವು ಜರಾಸಂಧನನ್ನು ಇಲ್ಲಿ ನಿಂತ್ಕೊಂಡು ಅನಾಯಾಸವಾಗಿ ಗೆಲ್ಲಬಹುದು. ನಿಮಗೆ ಯಾವುದೇ ತೊಂದರೆ ಇಲ್ಲಿ ಬರೋದಿಲ್ಲ. ನಿಮ್ಮನ್ನು ದೇವತೆಗಳಿಗೆ ನಿಮ್ಮನ್ನು ಗೆಲ್ಲಕ್ಕೆ ಆಗೋದಿಲ್ಲ ಅಂದಮೇಲೆ ಈ ಜರಾಸಂಧ ಅವನ ಸೈನ್ಯ ನಿಮ್ಗೆ ಗೆಲ್ಲಿದ್ದು, ಅವನ ಸೈನ್ಯ ದೊಡ್ಡ ಪ್ರಮಾಣದಿರಬಹುದು, ನೀವು ಅವನು ಅನಾಯಾಸವಾಗಿ ಗೆಲ್ಲುತ್ತೀರಿ. ಹಾಗಾಗಿ ನೀವು ಯಾವುದೇ ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ ಅಂತ ಹೇಳಿ ನಾನು ಇನ್ನು ಮುಂದೆ ಹೋಗ್ತೀನಿ ಅಂತ ಹೇಳಿದೆ. ನಿಮಗೆ ಸ್ವರ್ಗಲೋಕದಿಂದ ದಿವ್ಯಾಯುಧಗಳು ಪ್ರಾಪ್ತ ಆಗ್ತವೆ ಇದೇ ಸ್ಥಳದಲ್ಲಿ. ಆ ಆಯುಧಗಳನ್ನು ಸ್ವೀಕಾರ ಮಾಡಿ ನೀವು ಯುದ್ಧ ಮಾಡಬಹುದು. ಯಾವ ಕಾರ್ಯಕ್ಕಾಗಿ, ಯಾವ ಭೂಭಾರ ಕಾರ್ಯಕ್ಕಾಗಿ ನೀನು ಇಲ್ಲಿ ಬಂದಿದ್ದೆ, ಈ ಜಗತ್ತಿಗೆ ಬಂದಿದ್ದೆ,
ಆ ಕಾರ್ಯದ ಆರಂಭ ಈಗ ಆಗಬೇಕಾಗಿದೆ. ನೀನು ಇಲ್ಲಿ ಸ್ವಲ್ಪ ಬಹಳ ಸೌಮ್ಯವಾದ ರೂಪದಲ್ಲಿ ಇದ್ದೀವಿ. ಈ ಸೌಮ್ಯವಾದ ರೂಪವನ್ನು ಬಿಟ್ಟು ರಣಕರ್ಕಶವಾದಂತಹ ಸ್ವಲ್ಪ ಭಯಂಕರವಾದಂತಹ ರೂಪವನ್ನು ನೀವು ತಾಳಬೇಕು ಅಂತ ಪರಶುರಾಮಕೃಷ್ಣನಿಗೆ ಸ್ವಲ್ಪ ಉಪದೇಶ ಮಾಡಿದ. ನೀನು ನಿನ್ನ ಚಕ್ರ ಗದೆ ಮೊದಲಾದಂಥ ಆಯುಧಗಳನ್ನು ಹಿಡಿದಾಗ ನಿನ್ನ ಭಯಂಕರವಾದ ರೂಪವನ್ನು ಕಂಡು ಇಂದ್ರನೂ ಭಯ ಪಡ್ತಾನೆ. ಹಾಗಾಗಿ ಈ ರಾಜರೆಲ್ಲರ ಭೂಭಾರ ಹರಣ ಆವಾಗ ಪ್ರಾರಂಭ ಆಗ್ತದೆ. ಮತ್ತೆ ಏನು ಹೇಳಿದಂತ ಪರಶುರಾಮ, ನೀನು ಯುದ್ಧ ಮಾಡ್ಲಿಕ್ಕೆ ಸಮರ್ಥನಿದ್ದಿ, ನೀನು ಮತ್ತು ನಿನ್ನ ಅಣ್ಣ ಯುದ್ಧ ಮಾಡುವಂತ ಯಾವ್ದಾವ ಸಂದರ್ಭದಲ್ಲಿ ಅಂತ ತೀರಾ ಸಂಕಷ್ಟದ ಸಂದರ್ಭ ಬಂದಾಗ ನನ್ನನ್ನು ನೆನಪು ಮಾಡ್ಕೋ ಅಂತ ಹೇಳಿದ ಪರಶುರಾಮ. ನನ್ನನ್ನು ನೆನಪು ಮಾಡ್ಕೋ ಅಂತ ಕೃಷ್ಣ ಬಲರಾಮನಿಗೆ ಏನು ಹೇಳಿದ್ನಲ್ಲ, ಅದು ಪರಶುರಾಮ ಯುದ್ಧದ ಸಂದರ್ಭದಲ್ಲಿ ನನ್ನನ್ನು ನೆನಪು ಮಾಡ್ಕೊಳ್ರಿ ಅಂತ ಉಳಿದ ಯೋಧರಿಗೆ ಹೇಳಿದಂತ ಘಟನೆ ಅದು. ಭಾಗವತದ ನಾರಾಯಣ ವರ್ಮದಲ್ಲಿ ರಾಮೋದ್ರಿಕೂಟೆ ಶತವಿಪ್ರವಾಸೆ ಸಲಕ್ಷ್ಮಣವ ಭರತಾಗ್ರದೋಮಾಮ್ ಅಂತ ಒಂದು ಶ್ಲೋಕ ಇದೆ. ಭಗವಂತನ ದಶಾವತಾರದ ವಿಭಿನ್ನ ರೂಪಗಳು ನಮ್ಮನ್ನು ಬೇರೆ ಬೇರೆ ಸಂದರ್ಭದಲ್ಲಿ ರಕ್ಷಣೆ ಮಾಡಲಿ ಅಂತ ಇದೆ. ಅಲ್ಲಿ ರಾಮೋದ್ರಿಕೂಟೇಶು, ಅದ್ರಿಕೂಟೆ ದೊಡ್ಡ ದೊಡ್ಡ ಪರ್ವತದಲ್ಲಿ ಎಲ್ಲಾದ್ರೂ ನೀವು ಸಿಕ್ಕಿಬಿದ್ದಾಗ ಆಗ ನೀವು ರಾಮನನ್ನ ಅಂದ್ರೆ ಪರಶುರಾಮನನ್ನ ಧ್ಯಾನ ಮಾಡಬೇಕು ಅಂತಿದೆ. ಸಲಕ್ಷ್ಮಣವ ಅಥ ವಿಪ್ರವಾಸೆ ಸಲಕ್ಷ್ಮಣವ ಭರತಾಗ್ರದೋಮಾಮ್. ಪ್ರಯಾಣ ಕಾಲದಲ್ಲಿ ನಿಮ್ಗೆ ಏನಾದ್ರು ತೊಂದರೆ ಬಂದರೆ ಅಥವಾ ತೊಂದರೆ ಬರೋದಕ್ಕಿಂತ ಮೊದಲೇ ತೊಂದರೆ ಬರಬಾರ್ದು ಅಂತೇಳಿ ಲಕ್ಷ್ಮಣನಿಂದ ಸಹಿತನಾದಂತಹ ರಾಮನನ್ನು ನೆನಪು ಮಾಡ್ಕೊಳ್ಬೇಕು, ಆತನ ಸ್ಮರಣೆ ಮಾಡಬೇಕು ಅಂತ ಭಾಗವತದ ನಾರಾಯಣ ವರ್ಮದಲ್ಲಿ ಬರುವಂಥದ್ದು. ಹಾಗಾಗಿ ರಾಮ ಅದ್ರಿಕೂಟೇಶು, ಇದು ಒಂದು ಅದ್ರಿಕೂಟವೇ. ಗೋಮಂತ ಪರ್ವತದಲ್ಲಿ ನಿಂತು ಅವರು ಜರಾಸಂಧನನ್ನು ನಿಗ್ರಹ ಮಾಡಬೇಕಾಗಿತ್ತು. ಅದಕ್ಕಾಗಿ ನನ್ನನ್ನು ನೆನಪು ಮಾಡ್ಕೊಳ್ರಿ ಅಂತ ಕೃಷ್ಣ ಬಲರಾಮನಿಗೆ ಅವನು ಹೇಳಿದ. ಅದು ಅವರಿಗೆ ಕೊಟ್ಟ ಉಪದೇಶ ಅಲ್ಲ, ನಮ್ಮಂಥವ್ರಿಗೆ ಕೊಟ್ಟ ಉಪದೇಶ ಅಂತ ಅದರ ಅಂತರಾರ್ಥವನ್ನು ಸ್ವೀಕಾರ ಮಾಡಬೇಕು. ಅಲ್ಲಿಗೆ 40ನೇ ಅಧ್ಯಾಯ ಸಮಾಪ್ತ ಆಗಿದೆ. ಆ ಬಳಿಕ ನಾವು 41ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಇನ್ನೂ ಕೂಡ ಜರಾಸಂಧ ಅಲ್ಲಿಗೆ ಬಂದಿರಲಿಲ್ಲ. ಜರಾಸಂಧನ ಆಕ್ರಮಣ ಇನ್ನೂ ಸ್ವಲ್ಪ ವಿಳಂಬ ಇತ್ತು. ಜರಾಸಂಧ ಆಕ್ರಮಣ ಮಾಡಲಿಕ್ಕೆ ಬರ್ತಿದ್ದಾನೆ ಅನ್ನೋ ಸುದ್ದಿ ಅಷ್ಟೇ ಇನ್ನೂ ಕೃಷ್ಣ ಮತ್ತು ಬಲರಾಮರಿಗೆ ತಲುಪಿತ್ತು. ಆ ಜರಾಸಂಧ ಮಥುರಾ ನಗರಕ್ಕೆ ಬಂದು ಮಥುರಾ ನಗರದಲ್ಲಿ ಬಲರಾಮ ಮತ್ತು ಕೃಷ್ಣ ಇಬ್ರು ಇಲ್ಲ ಅಂತ ತಿಳ್ಕೊಂಡು ಅವನ ಆ ಪ್ರಚಂಡವಾದಂಥ ಸೈನ್ಯ 23 ಅಶ್ವಹಿಣಿ ದೊಡ್ಡ ಸೈನ್ಯ ಅದು ನಿಧಾನವಾಗಿ ನಡೆದು ಬರಬೇಕಲ್ಲ ಅಲ್ಲಿಂದ, ಅದಕ್ಕೆಲ್ಲ ವಿಳಂಬ ಇತ್ತು. ಅಲ್ಲಿ ತನಕ ಈ ಬಲರಾಮ ಮತ್ತು ಕೃಷ್ಣ ಇಬ್ರು ಕೂಡ ಆ ಗೋಮಂತ ಪರ್ವತದ ನಿಸರ್ಗದ ಸೊಬಗನ್ನ ಆಸ್ವಾದನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಕಥೆ ಇದೆ. ಇಬ್ರು ಕೂಡ ಹಿಂದೆ ಅನೇಕ ಬಾರಿ ಕೊಟ್ಟಂತಹ ವರ್ಣನೆಗಳಿಗೆ ಅನುಸಾರವಾಗಿ ನೀಲಾಂಬರ ಮತ್ತು ಪೀತಾಂಬರಗಳನ್ನ ಹುಟ್ಟಿದ್ರು ಮತ್ತು ಅವರು ಅರಮನೆಯಲ್ಲಿದ್ರೆ ಅಲ್ಲಿ ದೊರೆಯುವಂತಹ ನಾನಾ ಥರದ ಅಲಂಕಾರಗಳನ್ನು ಮಾಡ್ಕೊಳ್ತಿದ್ರು. ಆದ್ರೆ ಈಗ ಅವರು ಇದ್ದದ್ದು ಈ ಕಾಡಿನಲ್ಲಿ, ಪರ್ವತದಲ್ಲಿ. ಹಾಗಾಗಿ ಪರ್ವತದಲ್ಲಿ ದೊರೆಯುವಂತಹ ಅಲಂಕಾರಗಳನ್ನೇ ಅವ್ರು ಮಾಡ್ಕೊಂಡಿದ್ರು. ಗೈನಿಕ ಮೊದಲಾದ ಧಾತುಗಳು ಅಂತ ಯಾವ್ದಕ್ಕೆ ಕರೀತಾರೆ ಅಂದ್ರೆ, ಈ ಪರ್ವತದ ಕಲ್ಲುಗಳಲ್ಲಿ ಮತ್ತು ಮಣ್ಣುಗಳಲ್ಲಿ ಅದಿರು ಏನ್ ಸಿಗ್ತದಲ್ಲ, ಕಬ್ಬಿಣದ ಅದಿರು ಇತ್ಯಾದಿ ಲೋಹದ ಅದಿರುಗಳು, ಹಾಗೆ ಆ ಬಂಡೆ ಕಲ್ಲುಗಳಿಂದ ಮಣ್ಣುಗಳಿಂದ ಒಂದು ರೀತಿಯಾದಂತಹ ಸ್ವಲ್ಪ ಒದ್ದೆಯ ಅಂಶದಿಂದ ಕೂಡಿದಂತಹ ಒಂದು ಮರದಿಂದ ಅಣುಕು ಬರ್ತದಲ್ಲ, ಆ ಥರ ಕೆಲವು ಧಾತುಗಳು ಪರ್ವತದಲ್ಲಿ ಕಾಡಿನಲ್ಲಿ ಸಿಗ್ತವೆ. ಅವೆಲ್ಲ ನೈಸರ್ಗಿಕವಾದಂತಹ ಬಣ್ಣಗಳು, ರಾಸಾಯನಿಕವಾದಂತಹ ಬಣ್ಣಗಳೆಲ್ಲ ನೈಸರ್ಗಿಕವಾದ ಬಣ್ಣಗಳು. ಅಂಥವನ್ನೆಲ್ಲ ತಮ್ಮ ಮೈಗೆ ಅವರು ಹಚ್ಕೊಂಡು ಅಲಂಕಾರ ಮಾಡ್ಕೊಂಡಿದ್ರು ಅಂತ ಆ ಕಥೆಯನ್ನು ನೋಡ್ತೀವಿ. ನಿತ್ಯ ಸೂರ್ಯೋದಯ ಸೂರ್ಯಾಸ್ತವನ್ನ ಆಸ್ವಾದನೆ ಮಾಡ್ತಿದ್ರು, ಚಂದ್ರೋದಯ ಚಂದ್ರಾಸ್ತವನ್ನ ಅವರು ಆಸ್ವಾದನೆ ಮಾಡ್ತಿದ್ರು. ಒಮ್ಮೆ ಕೃಷ್ಣ ತಾನಿದ್ದಂಥ ಜಾಗದಲ್ಲೇ ವಿಶ್ರಾಂತಿಯಾಗಿ ಕೂತ್ಕೊಂಡ. ಬಲರಾಮ ಏನ್ ಮಾಡಿದ ಅಂದ್ರೆ, ತಾನು ಮುಂದಿನ ಒಂದು ಜಾಗಕ್ಕೆ ಹೋದ, ಏಕಾಂತವಾದಂತಹ ಒಂದು ಜಾಗಕ್ಕೆ ಅವನು ಪ್ರಯಾಣ ಮಾಡಿದ. ಹೀಗೆ ಅವನು ಅಲ್ಲಿ ಪ್ರಯಾಣ ಮಾಡುವಾಗ ಆ ಬಲರಾಮನ ಪತ್ನಿಯರು ಅಲ್ಲಿಗೆ ಬಂದಂತಹ ಘಟನೆಯನ್ನ ನಾವು ಗಮನಿಸ್ತೀವಿ. ಬಲರಾಮನಿಗೆ ಮದುವೆ ಆಗಿದ್ದು ರೇವತಿ ಅನ್ನುವಂತಹ ಒಬ್ಬಳು ರಾಜಕುಮಾರಿ ಜೊತೆಗೆ. ಆ ರೇವತಿ ಅನ್ನುವಳು ರೇವತ ಅನ್ನುವಂಥ ರಾಜನ ಮಗಳು, ಅದು ನಮ್ಮೆಲ್ಲರಿಗೂ ಗೊತ್ತಿದೆ. ಅವನು ಹಿಂದಿನ ಯುಗದವನು, ಬ್ರಹ್ಮನ ಆಸ್ಥಾನಕ್ಕೆ ಹೋಗಿದ್ದ. ನನ್ನ ಮಗಳಿಗೆ ಅನುರೂಪನಾದಂಥ ಒಬ್ಬ ಗಂಡನ್ನು ತೋರಿಸಿ ಅಂತ ಕಥೆ ಹೇಳಿದ್ದೆ. ಮತ್ತೊಂದ್ಸರಿ ಸೂಕ್ಷ್ಮವಾಗಿ ಅದನ್ನ ನೆನಪು ಮಾಡ್ಕೊಳ್ಳಿ. ಬಹಳ ಸುಂದರಿಯಾದಂತಹ ಸದ್ಗುಣ ಯುಕ್ತರಾದಂತಹ ಮಗಳವರು. ಹಾಗಾಗಿ ನನ್ನ ಮಗಳಿಗೆ ಅನುರೂಪನಾದಂಥ ವರ ಎಲ್ಲೂ ಸಿಕ್ತಿಲ್ಲ ಹೇಳುವಂತ ಬ್ರಹ್ಮನ ಬಗ್ಗೆ ಬೆಳಿಗ್ಗೆ ಹೋಗ್ಬಿಟ್ಟ ಆ ರಾಜ.
ಅದವನ ಮಹತ್ವ. ಅವನು ಅಲ್ಲಿ ಹೋದಾಗ ಬ್ರಹ್ಮ ಹೇಳಿದ, ಭೂಲೋಕದಲ್ಲಿ ಬಲರಾಮ ಅಂತ ಒಬ್ಬ ಇದ್ದಾನೆ, ಅವನ ಬಳಿಗೆ ನೀನು ಹೋಗು ಅಂತ. ಅವನು ಆ ರೇವತರಾಜ ತನ್ನ ಮಗಳ ಜೊತೆಗೆ ಬಲರಾಮನ ಕಡೆ ಬರುವಾಗ ಅವನ ಯುಗ ಎಲ್ಲ ಮುಗಿದು ಹೋಗಿತ್ತು. ಹಿಂದಿನ ಯುಗದವನು ಬ್ರಹ್ಮನ ಕಾಲದಲ್ಲಿ ಆತ ಸಂಗೀತವನ್ನು ಆಸ್ವಾದನೆ ಮಾಡ್ತಿದ್ರು, ಯುಗ ಎಲ್ಲ ಮುಗಿದು ಹೋಗಿತ್ತು. ಇಲ್ಲಿ ಬಂದಾಗ ಆ ರೇವತರಾಜನಿಗೆ ಸಂಬಂಧಪಟ್ಟಂತ ರಾಜ್ಯವೂ ಇರಲಿಲ್ಲ, ಅವನ ಕುಟುಂಬವೂ ಯಾವುದೂ ಇರಲೇ ಇಲ್ಲ. ಅವನು ಅವಳ ಮಗಳು ಮಾತ್ರ. ಬಹುಶಃ ಯಾವ ವಾದ್ಯ ವೈಭವ ಆಡಂಬರ, ಬಂಧುಗಳು ಬಾಂಧವರು ಬೀಗರು ಯಾರು ಇಲ್ಲದೆ ತಾನು ತನ್ನ ಮಗಳು ಮಾತ್ರ ಇದ್ರೆ ನಿಂತು ಆ ಮದುವೆಯನ್ನು ಮಾಡಿಕೊಟ್ರು ಅಂತ ಅದನ್ನ ಅರ್ಥ ಮಾಡ್ಕೋಬೇಕು ಬಹುಶಃ. ಹಾಗಾಗಿ ಆ ರೇವತಿಯನ್ನ ಮದುವೆ ಮಾಡಿಕೊಟ್ಟಿದ್ದ. ರೇವತಿ ಯಾರು ಅಂದ್ರೆ ಆ ಬಲರಾಮನ ಮೂಲ ರೂಪದ ವಾರುಣಿ ಅಂತ ಏನು ಪತ್ನಿ ಇದ್ದಾಳಲ್ಲ, ಶೇಷನ ಪತ್ನಿ, ಅವಳ ಆವೇಶವೇ ರೇವತಿ. ಅವಳನ್ನು ಮದುವೆ ಆಗುವಂತ ಘಟನೆ ಮುಂದೆ ಬರೋದಿದೆ. ಅದಕ್ಕಿಂತ ಮೊದಲು ಆತ 3 ಜನರನ್ನ ಒಂದು ವ್ಯಾಖ್ಯಾನಿಸಿಕಾರ, 4 ಜನರನ್ನ ಮತ್ತೊಂದು ವ್ಯಾಖ್ಯಾನಿಸಿಕಾರ ಮದುವೆಯಾದ ಅಥವಾ ತನ್ನ ಪತ್ನಿಯರೇ ಅವರನ್ನು ಸ್ವೀಕಾರ ಮಾಡಿದಂತ ಆ ಘಟನೆ ಈಗ ಇಲ್ಲಿ ಬರೋದಿದೆ. ಒಂದು ಗಿಡದ ನೆರಳಿನಲ್ಲಿ ಆತ ಕೂತ ಅಂತಿದೆ. ಯಾವ ಗಿಡ ಅಂದ್ರೆ ಕದಂಬ ವೃಕ್ಷ. ಈಜಲ ಗಿಡದ ನೆರಳಿನಲ್ಲಿ ಆತ ಕೂತ. ಒಂದು ಮಂದ ಮಾರುತ ಅಲ್ಲಿ ಬೀಸ್ತಾ ಇತ್ತು. ಅದು ಆ ಕದಂಬ ವೃಕ್ಷದ ಮೇಲೆ ಬೀಸಿ ಬಂತು. ಕದಂಬ ವೃಕ್ಷದ ಸುಗಂಧ, ಅದರ ಮಧುರ ಇರ್ತದಲ್ಲ, ಅದರ ಸುಗಂಧ ಎಲ್ಲ ಈ ಬಲರಾಮನಿಗೆ ಮತ್ತೆ ಇರುವಂತೆ ಮಾಡಿತು. ಸ್ವಲ್ಪ ಅವನಿಗೆ ದಣಿವೂ ಆಗಿತ್ತು ಅವನಿಗೆ. ಆಗ ಬಲರಾಮನಿಗೆ ಹಿಂದೆ ದೇವತೆಗಳು ಸಮುದ್ರ ಮಥನ ಮಾಡಿ ಈ ಅಮೃತವನ್ನು ಪಡ್ಕೊಂಡಂತ ಘಟನೆ ಇದ್ದದೆಲ್ಲ ನೆನಪಾಯ್ತು. ಹಾಗೆ ಒಬ್ಬನೇ ಕುತ್ಕೊಂಡಿದ್ದಾಗ ಹಿಂದಿನ ಘಟನೆಗಳೆಲ್ಲ ಅವನು ನೆನಪು ಮಾಡ್ತಾ ಇದ್ದ. ಅವನು ಏನು ಮಾಡಿದ ಅಂದ್ರೆ, ಆ ದೇವತೆಗಳು ಅಮೃತಪಾನ ಮಾಡಿದ್ರು, ನಾನೇನು ಮಾಡಬೇಕು ಅಂತ ಆಲೋಚನೆ ಮಾಡಿದೆ. ಅವನಿಗೂ ಮಧುರಾಪಾನ ಮಾಡಬೇಕು ಅಂತ ಅನಿಸ್ತು. ನೋಡ್ದ ಆ ಈಚಲ ವೃಕ್ಷದ ಕಡೆಗೆ. ಆ ಈಚಲ ವೃಕ್ಷದ ಕದಂಬ ವೃಕ್ಷದ ಪೊಟರೆಗಳಲ್ಲಿ ಅದು ಮಧುರ ತಯಾರು ಹೇಗಾಗ್ತದೆ ಅಂತ ಇಲ್ಲಿ ಅದು ನಿರೂಪಣೆ ಮಾಡಿದೆ. ಈ ಮೋಡಗಳಿಂದ ನೀರೇನು ಸುರಿತದಲ್ಲ, ಮೋಡಗಳಿಂದ ಸುರಿದ ನೀರು ಆ ಈಚಲ ವೃಕ್ಷದ ಪೊಟರೆಗಳಲ್ಲಿ ತುಂಬಿಕೊಂಡಿರ್ತದೆ. ಸ್ವಲ್ಪ ಕಾಲ ಅಲ್ಲೇ ಆಗ್ತದೆ, ಉಳಿತದೆ, ಫರ್ಮೆಂಟೇಷನ್ ಆಗ್ತದೆ ಬಹುಶಃ. ಆಗಿ ಎಷ್ಟೋ ಕಾಲ ಅದು ಅಲ್ಲೇ ಉಳಿದು ಮಧುರೆಯಾಗಿ ಪರಿವರ್ತನೆ ಆಗ್ತದೆ. ಇದು ಇಲ್ಲಿರೋ ವರ್ಣನೆ. ಮೋಡಗಳ ನೀರು ಅಂತಿದೆ. ಆದ್ರೆ ವಾಸ್ತವ ಸಂಗತಿ ಏನಂದ್ರೆ, ಆಗಿನ ಕಾಲದಲ್ಲಿ ಅದು ಇದ್ದಿರಬೇಕು. ಈಗಿನ ಕಾಲದಲ್ಲಿ ಕದಂಬ ವೃಕ್ಷಗಳ ಫಲದ ಕದಂಬ ವೃಕ್ಷದ ಸ್ರಾವ ಏನಿದೆ ಅದೇ ಮದಿರೆಯಾಗಿ ಪರಿವರ್ತನೆ ಹೊಂದಿದ್ದು ಈಗಿನ ಕಾಲಕ್ಕೆ. ಕಾಲಕ್ರಮವಾಗಿ ಅದು ಮನೋಹರವಾದಂತಹ ಮದಿರೆಯಾಗಿ ಪರಿವರ್ತನೆ ಹೊಂದಿತ್ತು. ಎಲ್ಲ ಆ ಮದುವೆಯಲ್ಲಿ ಕಾಯ್ತಿತ್ತು, ಯಾರು ಕುಡಿಯೋರಿದ್ದಾರೆ ಅಂತೆ. ಆ ದುರ್ಗಮವಾದ ಪರ್ವತದಿಂದ ಹಚ್ಚಿ ಅದನ್ನು ಕುಡಿಯೋರು ಯಾರು? ಇವನಲ್ಲಿ ಹೋಗಿದ್ದೆ, ಇವನಿಗೂ ಬಹಳ ಬಾಯಾರಿಕೆಯಾಗಿತ್ತು, ಅದನ್ನ ನೆನಪೂ ಆಗಿತ್ತು. ಅಮೃತ ಸಮಾನವಾದಂತಹ ಮದುವೆಯನ್ನ ಅವನು ಪುನಃ ಪಾನ ಮಾಡಿದ. ಬಹಳ ಕಾಲದ ನಂತರ ಮಧುರಾ ಪಾನ ಮಾಡಿದ್ರಿಂದ ಅವನ ಶರೀರ ಎಲ್ಲ ಸಮತೋಲನ ಕಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತು. ಅವನ ಕಣ್ಣು ಎಲ್ಲ ತಿರುಗ್ಲಿಕ್ಕೆ ಪ್ರಾರಂಭ ಆಯಿತು. ಅದಕ್ಕೆ ಕಾದಂಬರಿ ಅಂತ ಕರೀತಾರಂತ ಮದುವೆಗೆ. ಕಾದಂಬರಿ ಅಂತ ಯಾಕೆ ಕರೀತಾರೆ ಅಂದ್ರೆ, ಕದಂಬ ವೃಕ್ಷದಲ್ಲಿ ಹುಟ್ಟಿದ್ರಿಂದ ಅದಕ್ಕೆ ಕಾದಂಬರಿ ಎನ್ನುವಂತ ಹೆಸರನ್ನು ನಾವು ನೋಡ್ತೀವಿ. ಕತ್ ಅಂಬರ ಅಂದ್ರೆ, ಕತ್ ಅಂದ್ರೆ ನೀಲವಾದಂತಹ ಅಂಬರವುಳ್ಳವನು ಈ ಬಲರಾಮ. ಆ ಬಲರಾಮನಿಗೆ ಪ್ರಿಯವಾದ್ದರಿಂದಲೂ ಅದಕ್ಕೆ ಕಾದಂಬರಿ ಅಂತ ಹೆಸರು. ಕದಂಬ ವೃಕ್ಷದಿಂದ ಹುಟ್ಟಿದ್ರಿಂದ ಕಾದಂಬರಿ ಒಂದು. ನೀಲಾಂಬರನಾದಂತಹ ನೀಲವರ್ಣದ ವಸ್ತ್ರವನ್ನು ಧರಿಸಿದಂತಹ ಬಲರಾಮನಿಗೆ ಪ್ರಿಯವಾದ್ದರಿಂದಲೂ ಅದಕ್ಕೆ ಕಾದಂಬರಿ ಅಂತ ಹೆಸರು. ಅದು ಮೂಲತಃ ಹುಟ್ಟಿದ್ದಲ್ಲಿ, ಈಗ ಈ ವೃಕ್ಷದಲ್ಲಿ ನಮ್ಮಂತ ಜನಸಾಮಾನ್ಯರಿಗೆ ಸಿಗ್ತಿರ್ಬೇಕು. ಮೂಲತಃ ಹುಟ್ಟಿದ್ದಲ್ಲಿ ಅಂದ್ರೆ ಸಮುದ್ರ ಮಥನ ಕಾಲದಲ್ಲೇ. ಅದಕ್ಕಾಗಿ ಅವನಿಗೆ ಅದು ನೆನಪಾಯ್ತು. ಸಮುದ್ರ ಮಥನದಲ್ಲಿ ಈ ಜಗತ್ತಿಗೆ ಬೇಕಾದಂತ ಅನೇಕ ಸಂಗತಿಗಳು ಹುಟ್ಟಿದ್ವು. ಲಕ್ಷ್ಮಿ ಹುಟ್ಟಿದ್ಳು, ಅಮೃತ ಹುಟ್ಟಿತ್ತು, ಕಾಲಕೂಟ ವಿಷಮ ಹುಟ್ಟಿತ್ತು. ಈ ಮದುವೆಯೂ ಅಲ್ಲೇ ಹುಟ್ಟಿತ್ತು. ದೇವತೆಗಳು ಹುಟ್ಟಿದ್ದು, ಮುತ್ತು ರತ್ನಗಳು ಹುಟ್ಟಿದ್ದು, ಎಲ್ಲ ಹುಟ್ಟಿದ್ದು ಅಲ್ಲೇ. ಇದೆಲ್ಲವೂ ಸಮುದ್ರ ಮಥನ ಈ ಎಲ್ಲ ಸಂಗತಿಗಳಿಗೂ ಅದು ಉತ್ಪಾದಕ. ಹಾಗಾಗಿ ಅವನಿಗೆ ಆ ಸಮುದ್ರ ಮಥನದ ಸಂಗತಿ ನೆನಪಾಗಿತ್ತು ಆ ಶೇಷನಿಗೆ. ಅಲ್ಲಿ ಆ ಮಧುರ ಹುಟ್ಟಿತ್ತಲ್ಲ, ಆ ಮಧುರಕ್ಕೆ ಅಭಿಮಾನಿ ದೇವತೆ ಯಾರು? ಅದೊಂದು ಕಳ್ಳು ಮಧ್ಯ ಅಲ್ಲ, ಅದು ಅವನು ಒಂದು ರೀತಿ ಪವಿತ್ರವಾದ ಮಧ್ಯವೇ ಅದು. ಅದಕ್ಕೆ ಅಭಿಮಾನಿ ದೇವತೆ ಯಾರು ಅಂದ್ರೆ ಅವಳೇ, ಆ ಬಲರಾಮನ ಪತ್ನಿ ವಾರುಣಿ ಇದ್ದಾಳಲ್ಲ, ಅವಳೇ ಅದಕ್ಕೆ ಅಭಿಮಾನಿ ದೇವತೆ. ಆ ಮಧ್ಯಕ್ಕೆ ಕಾದಂಬರಿ ಅಂತ ಹೆಸರು ಮತ್ತು ವಾರುಣಿ ಅಂತ ಕೂಡ ಹೆಸರು. ಕಾರಣ ಏನಂದ್ರೆ ವರುಣನಿಂದ ಹುಟ್ಟಿತ್ತು. ಸಮುದ್ರ ಮಥನ ಕಾಲದಲ್ಲಿ ವರುಣನಿಂದ ಹುಟ್ಟಿದ್ರಿಂದ ಅದಕ್ಕೆ ವಾರುಣಿ ಅಂತ ಹೆಸರು. ಮತ್ತು ಆ ಮಧ್ಯಕ್ಕೆ ಅಭಿಮಾನಿನಿ ದೇವತೆ ಇದ್ದಾಳಲ್ಲ ಬಲರಾಮನ ಪತ್ನಿ, ಅವಳು ಕೂಡ ವರುಣನಿಂದ ಹುಟ್ಟಿದವಳು. ಹಾಗಾಗಿ ಅವಳು ಕೂಡ ವಾರುಣಿ. ಈ ಮಧ್ಯವೂ ವಾರುಣಿ, ಈ ಮಧ್ಯಕ್ಕೆ ಅವಳು ಅಭಿಮಾನಿನಿ ದೇವತೆ. ಹೀಗೆ ಅವರ ಸಂಗತಿ ಇದೆ.
ಶರತ್ಕಾಲದ ಚಂದ್ರನಂತೆ ಬಲರಾಮನ ಮುಖ ಪ್ರಕಾಶಮಾನವಾಯಿತು. ಕದಂಬ ಕೋಟರೇ ಜಾತ ನಾಮ್ನಾ ಕಾದಂಬರೀಚಿತ ರೂಪಿಣಿ ವಾರುಣಿ ತತ್ರ ದೇವಾನ ಅಮೃತಾರಣಿ. ಬಲರಾಮ ಮದ್ಯಪಾನ ಮಾಡಿದ್ಮೇಲೆ ಈ ಭೌತಿಕವಾದಂತಹ ಮದ್ಯ ಅವನಿಗೆ ದೊರೆಯಿತು. ಅದಲ್ಲದೆ ಮದ್ಯಕ್ಕೆ ಅಭಿಮಾನಿ ದೇವತೆ ಆದಂತಹ ವಾರುಣಿಯು ಕೂಡ ಅಲ್ಲಿ ಮೂರ್ತಿಮಂತಳಾಗಿ ಬಂದಳು ತನ್ನ ಪತಿಯಾದಂತಹ ಬಲರಾಮನ ಸೇವೆಗಾಗಿ. ರೂಪಿಣಿ ಅಂದ್ರೆ ರೂಪವನ್ನು ಸ್ವೀಕಾರ ಮಾಡಿ ಅವಳಲ್ಲಿ ಬಂದಳು ಅಂತ ಆ ಸಂಗತಿಯನ್ನು ಅಲ್ಲಿ ನಾವು ನೋಡ್ತೇವೆ. ಇದಾದ್ಮೇಲೆ ಅವಳೊಬ್ಬಳೇ ಬರಲಿಲ್ಲ, ಅಲ್ಲಿ ಮತ್ತಿಬ್ಬರು ದೇವತೆಯರು ಕೂಡ ಬಂದರು ಅಂತ ಈ ಹರಿವಂಶ ಹೇಳ್ತದೆ. ಅದೇನಂದ್ರೆ ಮೂವರು ದೇವಾಂಗನೆಯರು, ಮೂವರು ದೇವಸ್ತ್ರೀಯರು ಬಲರಾಮನನ್ನು ಉಪಚಾರ ಮಾಡಿದರು. ಒಬ್ಬಳು ವಾರುಣಿ, ಈ ಮದುವೆಗೆ ಅಭಿಮಾನಿಯಾದಂತಹ ಅಧಿಷ್ಠಾತ್ರಿಯಾದಂತಹ ದೇವತೆ. ಮತ್ತೊಬ್ಬಳು ಕಾಂತಿ ಅಂತ ಹೆಸರಿನವಳು, ಅವಳು ಅಲ್ಲಿ ಬಂದು ಚಂದ್ರನಿಗೆ ಬಹಳ ಪ್ರೀತಿ ಪಾತ್ರರಾದವಳು ಅಂತ ಅದರ ವರ್ಣನೆ ಇದೆ. ಆದ್ರೆ ಚಂದ್ರನಿಗೆ ಪ್ರೀತಿ ಪಾತ್ರರಾದವು ಅನ್ನೋದ್ರ ಅರ್ಥ ಏನು, ಅದರ ರಹಸ್ಯ ಅರ್ಥ ಏನು ಅಂತ ಮುಂದೆ ನೋಡೋಣ. ಮೂರನೆಯವಳು ಶ್ರೀದೇವಿ. ಅವಳು ಯಾರು ಶ್ರೀದೇವಿ ಅಂದ್ರೆ ಲಕ್ಷ್ಮೀದೇವಿ ಅಂತ ಅರ್ಥ ಮಾಡ್ಕೋಬಾರ್ದು. ಬಲರಾಮನ ಮೂಲ ಪತ್ನಿ ಏನಿದ್ದಾಳಲ್ಲ ವಾರುಣಿ, ಶೇಷನ ಪತ್ನಿ ವಾರುಣಿ, ಆ ವಾರುಣಿನೇ ಮತ್ತೊಂದು ರೂಪ ತಾಳಿ ಅಲ್ಲಿ ಬಂದಿದ್ದು. ಅಂತೂ ಶೇಷನ ಮೂಲ ಪತ್ನಿಯಾದಂತಹ ವಾರುಣಿ ಎರಡು ರೂಪದಿಂದ ಇಲ್ಲಿಗೆ ಬಂದ್ಲು. ವಾರುಣಿ ಅಂತ ಒಂದು ರೂಪವನ್ನು ತಾಳೆ ಅಲ್ಲಿಗೆ ಬಂದು, ಶ್ರೀ ಅಂತ ಮತ್ತೊಂದು ರೂಪವನ್ನು ತಾಳೆ ಬಂದ್ಲು, ಕಾಂತಿ ಅಂತ ಮತ್ತೊಬ್ಬಾಕಿ ಬಂದಿದ್ಲು. ಇವರು ಮೂರು ಜನರು ಕೂಡ ಆ ಬಲರಾಮನನ್ನ ಅಲ್ಲಿ ಉಪಚಾರ ಮಾಡಿದರು. ಅವರು ಬಲರಾಮನಿಗೆ ಕಿರೀಟವನ್ನು ತಂದ್ರು, ಅವನಿಗೆ ನೀಲಾಂಬರವನ್ನು ತಂದ್ರು, ಆಭರಣಗಳನ್ನು ತಂದ್ರು, ಅವರಿಗೆ ಅವರು ಉಪಚಾರವನ್ನು ಮಾಡಿದರು ಅಂತ ಅಲ್ಲಿ ಕಥೆ ಇದೆ. ಆ ಮಹಾಭಾರತ ತಾತ್ಪರ್ಯ ನಿರ್ಣಯ ಮತ್ತು ಈ ಹರಿವಂಶ ಇದಕ್ಕೆ ಹೊಂದ್ಕೊಂಡಂತೆ ಬನ್ನಂಜ ಗೋವಿಂದಾಚಾರ್ಯ ಮತ್ತು ಹಯವರ್ಣ ಪುರಾಣಿಕರು ಏನು ವ್ಯಾಖ್ಯಾನ ಮಾಡ್ತಾರೆ, ಎಷ್ಟು ಜನ ಸ್ತ್ರೀಯರಲ್ಲಿ ಬಂದಿದ್ರು, ಅವರ ಸ್ವರೂಪ ಎಂಥದ್ದು, ಅವರಲ್ಲಿ ಯಾರು ಸುಂದರಿಯರು, ಯಾರು ಹೆಚ್ಚು ಸುಂದರಿಯರು, ಯಾರು ಕಡಿಮೆ ಸುಂದರಿಯರು ಅನ್ನೆಲ್ಲ ಘಟನೆಯನ್ನು ನಾವು ನೋಡಬೇಕು. ಅದೊಂದು ಬಹಳ ರೋಚಕವಾದಂತಹ ಮಾಹಿತಿಯನ್ನು ಅವರಿಬ್ರು ಪಂಡಿತರು ಕೊಟ್ಟಿದ್ದಾರೆ. ಯಾವ ಪಂಡಿತರಿಗೂ ಏಕಮತ ಸಮಾನ ಅಭಿಪ್ರಾಯ ಬರೋದು ಕಡಿಮೆ. ದ್ವೈತಾದ್ವೈತ ಬಿಟ್ಬಿಡ್ರೆ ಅವ್ರು ಯಾವತ್ತೂ ಜಗಳ ಆ ವಿವಾದ ಭಿನ್ನಾಭಿಪ್ರಾಯ ಅದೆಲ್ಲ ಇದ್ದದ್ದೇ. ಈ ಇಬ್ರು ಪಂಡಿತರಲ್ಲೇ ಒಂದೇ ಮತವನ್ನು ಅನುಸರಿಸುವಂತ ಈ ಪಂಡಿತರಲ್ಲೇ ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ. ಅಂತೂ ಅವ್ರು ಹೇಳಿದ್ದನ್ನ ಇಲ್ಲಿ ನಾನು ತೋರಿಸ್ತೇನೆ ಅಷ್ಟೇ. ಶೈವಾಪರಂ ರೂಪಮಾಸ್ಥಾಯ ಚಾಗಾತ್ ಶ್ರೀನಿತ್ಯಾಖ್ಯಂ ತೇಂದಿರಾವೇಶಮಗ್ರ್ಯಂ ಕಾಂತಿಶ್ಚಾಗಾತ್ ಸೋಮಸ್ಯ ಚಾನ್ಯ ಭಾರ್ಯಾದ್ವಯೋ ಪೂರ್ವತನ ಸ್ವರೂಪ ಭಾರ್ಯಾಪ್ಯಾಗತ್ ವಾರುಣಿ ನಾಮ ಪೂರ್ವ. ಶೇಷನಿಗೆ ವಾರುಣಿ ಹೆಸರಿನ ಹಿಂದಿನ ಒಬ್ಬ ಪತ್ನಿ ಏನಿದ್ದಾಳಲ್ಲ, ಅವಳು ಅಲ್ಲಿಗೆ ಬಂದಳು. ಅವಳು ಶ್ರೀ ಎನ್ನುವ ಹೆಸರಿನ ಮತ್ತೊಂದು ರೂಪವನ್ನು ತಾಳಿ ಬಂದ್ಲು. ವಾರುಣಿ ಒಂದು ರೂಪದಿಂದ ಒಂದು ರೂಪವನ್ನು ತಾಳಿ ಬಂದ್ಲು. ಶೈವ ಅಪರಂ ರೂಪಮಾಸ್ಥಾಯ ಮತ್ತೊಂದು ರೂಪವನ್ನು ತಾಳಿ ಶ್ರೀ ಎನ್ನುವ ಹೆಸರಿನಿಂದ ರೂಪವನ್ನು ತಾಳಿ ಬಂದ್ಲು. ಅವಳಿಗೆ ಶ್ರೀ ಅಂತ ಹೆಸರು ಯಾಕೆ ಬಂತು ಅದನ್ನು ಸ್ವಲ್ಪ ಗಮನಿಸಬೇಕು. ಅವಳಿಗೆ ಶ್ರೀ ಅಂತ ಹೆಸರು ಬರ್ಲಿಕ್ಕೆ ಕಾರಣ ಅವಳಲ್ಲಿ ಲಕ್ಷ್ಮೀದೇವಿ ಆವೇಶ ಇತ್ತು. ಯಾಕೆ ಲಕ್ಷ್ಮೀದೇವಿ ಆವೇಶ ಇತ್ತಂದ್ರೆ ಬಲರಾಮನ ಹುಟ್ಟನ್ನು ನಾವು ಇನ್ನೊಂದ್ಸರಿ ಗಮನಿಸಬೇಕು. ಬಲರಾಮ ಹೇಗೆ ಹುಟ್ಟಿದ್ದ, ಶೇಷನ ಅಂಶ ಒಂದು ಬಲರಾಮನ. ಅದಲ್ಲದೆ ಬಲರಾಮನಲ್ಲಿ ಪರಮಾತ್ಮನ ಶುಕ್ಲಕೇಶ ಇತ್ತು ಅಂತ ನಾವು ಹಿಂದೊಂದ್ಸರಿ ಹೇಳಿದ್ದೆ ನಿಮಗೆ. ಹಾಗಾಗಿ ಬಲರಾಮನಲ್ಲಿ ಭಗವಂತನ ಶುಕ್ಲಕೇಶ, ಭಗವಂತನ ಸ್ವಯಂ ಬಲಿಷ್ಠನಾಗಿದ್ದ ಬಲರಾಮ. ಸ್ವಯಂ ಬಲಿಷ್ಠ ಆಗಿದ್ರು ಕೂಡ ಅವನಲ್ಲಿ ಮತ್ತಷ್ಟು ಬಲ ಹೆಚ್ಚಾಗಿ ಬಂದಿತ್ತು ಅಂದ್ರೆ ಅವನಲ್ಲಿ ಭಗವಂತನ ಬಿಳಿಯ ಕೂದಲಿನ ಒಂದು ಅಂಶ ಇತ್ತು. ಹಾಗಾಗಿ ಮತ್ತಷ್ಟು ಬಲಿಷ್ಠನಾಗಿತ್ತು ಬಲರಾಮ. ಹೀಗೆ ಬಲರಾಮನಲ್ಲಿ ಭಗವಂತನ ಅಂಶ ಇದೆ ಅಂತಂದ್ರೆ ಬಲರಾಮನ ಪತ್ನಿಯಾದಂತಹ ಆ ಶ್ರೀಯಲ್ಲಿಯೂ ಕೂಡ ಲಕ್ಷ್ಮೀದೇವಿ ಒಂದು ವಿಶಿಷ್ಟವಾದಂತಹ ರೂಪ ಇರಬೇಕು. ಹಾಗಾಗಿ ಆ ವಾರುಣಿ ಅನ್ನುವ ಆಕೆ ವಾರುಣಿ ಅಂತ ಒಂದು ರೂಪದಿಂದ ಬಂದಿದ್ದು, ಶ್ರೀ ಅಂತ ಮತ್ತೊಂದು ರೂಪದಿಂದ ಬಂದಿದ್ದು ಅಂತಿದೆಯಲ್ಲ,
ಆ ಶ್ರೀ ಅನ್ನೋ ರೂಪದಲ್ಲಿ ಲಕ್ಷ್ಮೀದೇವಿಯ ಆವೇಶ ಇತ್ತು. ಹೀಗಾಗಿ 2 ಜನ ಸ್ತ್ರೀಯರಲ್ಲಿ ಬಂದಿದ್ರು, 2 ಜನ ಪತ್ನಿಯರಲ್ಲಿ ಬಂದಿದ್ರು. ಅದಾದ್ಮೇಲೆ ಪುರಾಣಿಕರ ವ್ಯಾಖ್ಯಾನ ಪ್ರಕಾರ ಕಾಂತಿ ಅಂತ ಹೆಸರಿನ ಮತ್ತೊಬ್ಬಳು ಪತ್ನಿ ಬಂದ್ಲು, 3ನೇ ಅವಳು ಎಲ್ಲಿಂದ ಬಂದು ಅಂದ್ರೆ ನಾಗಲೋಕದಿಂದ ಬಂದ್ಲು ಅಂತ ಅವ್ರ ವಿವರಣೆ. ಮತ್ತು 3ನೇ ಪತ್ನಿ ವಾರುಣಿ, ಶ್ರೀ, ಕಾಂತಿ ಅಂತ ನಾಗಲೋಕದಿಂದ ಬಂದ್ಲು, 3ನೇ ಅವಳು. ಇನ್ನು 4ನೇ ಅವಳೊಬ್ಳು ಬಂದ್ಲು, ಕಾಂತಿ ಅಂತ ಮತ್ತೊಬ್ಬ ಹೆಸರಿನವಳು. ಅವಳು ಯಾರಂದ್ರೆ ಚಂದ್ರನ ಪತ್ನಿ, ಮೂಲತಃ ಚಂದ್ರನ ಪತ್ನಿ, ಈಗ ಬಲರಾಮನ ಪತ್ನಿ ಆಗ್ಬೇಕು ಅಂತ ಅಲ್ಲಿಗೆ ಬಂದ್ಲು ಅಂತ ಹೈವದನ ಪುರಾಣಿಕರು ಅದಕ್ಕೆ ಮಾಡುವಂಥ ವ್ಯಾಖ್ಯಾನ. ಅಂತೂ ಒಟ್ಟಾರೆ ಬಂದವರು 4 ಜನ. ಅದರಲ್ಲಿ ವಾರುಣಿ ಅವಳು ಶೇಷ ಪತ್ನಿ, ಅವಳಿಗೆ ವಾರುಣಿ ಕಾದಂಬರಿ ಅಂತ ಹೆಸರು, ಯಾಕಂದ್ರೆ ಅವಳು ಮಧ್ಯಕ್ಕೆ ಅಭಿಮಾನಿನಿ ದೇವತೆ. ಶ್ರೀ ಅಂತ ಮತ್ತೊಂದು ರೂಪ, ಅದು ಲಕ್ಷ್ಮೀದೇವಿ ಆವೇಶದಿಂದ ಕೂಡಿತ್ತು. ಕಾಂತಿ ಅಂತ ಅವಳು ಬಲರಾಮನ ಪತ್ನಿ, ನಾಗಲೋಕದಿಂದ ಬಂದ್ಲು. ಕಾಂತಿ ಅಂತ ಚಂದ್ರನ ಪತ್ನಿ ಮತ್ತೊಬ್ಬಳು, ಅವಳು ಈ ಚಂದ್ರನ ಪತ್ನಿ ಆಗಿದ್ದು ಕೂಡ ಈಗ ಬಲರಾಮನ ಪತ್ನಿ ಆಗಬೇಕು ಅಂತ ಅಲ್ಲಿಗೆ ಬಂದ್ಲು ಅಂತ ಇನ್ನೊಂದು ನೋಡ್ತೀವಿ. ಹೈವದನ ಪುರಾಣಿಕರ ವ್ಯಾಖ್ಯಾನ ಪ್ರಕಾರ ಈ 4 ಜನ ಇದ್ರಲ್ಲ, ಈ 4 ಜನರಲ್ಲಿ ಹೆಚ್ಚು ಸುಂದರಿಯರು ಯಾರು, ಕಡಿಮೆ ಸುಂದರಿಯರು ಯಾರು, ಆ ಸಂಗತಿಯನ್ನು ನಾವು ನೋಡಬೇಕು. ವಾರುಣಿ ಅಂತ ಮೊದಲನೇವಳು ಏನಿತ್ತಲ್ಲ, ಅವಳು ಹೆಚ್ಚು ಸುಂದರಿಯಾಗಿತ್ತು. ಕಾಂತಿ ಅಂತ ಏನಿದ್ದಲ್ಲ, ಅವಳು ಕಡಿಮೆ ಸುಂದರಿಯಾಗಿತ್ತು. ಇದು ಜನಾರ್ದನೀಯ ಅಂತ ಒಂದು ವ್ಯಾಖ್ಯಾನ. ಆ ತಾತ್ಪರ್ಯದ ಮೇಲೆ ಜನಾರ್ದನ ತೀರ್ಥರು ಇರ್ಬೇಕು, ಜನಾರ್ದನ ಪಂಡಿತರು ಅಂತ ಯಾರು ಇರ್ಬೇಕು, ಅವ್ರು ಮಾಡುವಂಥ ವ್ಯಾಖ್ಯಾನ ಇದು. ವಾರುಣಿ ಹೆಚ್ಚು ಸುಂದರಳಾಗಿದ್ಲು, ಕಾಂತಿ ಕಡಿಮೆ ಸುಂದರಳಾಗಿದ್ಲು. ವರದರಾಜೀಯ ಅಂತ ಮತ್ತೊಂದು ವ್ಯಾಖ್ಯಾನ. ಆ ವ್ಯಾಖ್ಯಾನದ ಪ್ರಕಾರ ಶ್ರೀ ಹೆಚ್ಚು ಸುಂದರಳಾಗಿದ್ಲು. ಅವಳಿಗಿಂತ ಈ ಚಂದ್ರನ ಪತ್ನಿ ಕಾಂತಿ ಏನಿದ್ದಲ್ಲ, ಅವಳು ಕಡಿಮೆ ಸುಂದರಳಾಗಿದ್ಲು ಅಂತ ಅವ್ರ ವ್ಯಾಖ್ಯಾನ. ವಾರುಣಿ ಹೆಚ್ಚು ಸುಂದರಿ, ಕಾಂತಿ ಕಡಿಮೆ ಸುಂದರಿ. ವರದರಾಜಿಯ ಪ್ರಕಾರ ಶ್ರೀ ಹೆಚ್ಚು ಸುಂದರಿ, ಕಾಂತಿ ಕಡಿಮೆ ಸುಂದರಿ. ಇದು ಜನಾರ್ದನೀಯ ಮತ್ತು ವರದರಾಜಿ ವ್ಯಾಖ್ಯಾನದಲ್ಲಿರುವಂತಹ ವ್ಯತ್ಯಾಸ. ವಾದಿರಾಜರು ಒಂದು ವ್ಯಾಖ್ಯಾನ ಮಾಡಿದಾರಲ್ಲ ಈ ತಾತ್ಪರ್ಯ ನಿರ್ಣಯಕ್ಕೆ, ಅವ್ರ ವ್ಯಾಖ್ಯಾನದ ಪ್ರಕಾರ ಕಾಂತಿ ಅಂತ ಹೆಸರಿನ 2 ಇದ್ರಲ್ಲ, ಬಲರಾಮನ ಪತ್ನಿ ಒಬ್ಬಳು ಮತ್ತು ಚಂದ್ರನ ಪತ್ನಿ ಒಬ್ಬಳು, ಅವರಿಬ್ಬರಲ್ಲಿ ಬಲರಾಮನ ಪತ್ನಿ ಹೆಚ್ಚು ಸುಂದರಿಯಾಗಿದ್ಲು ಅಂತ ಆ ವಾದಿರಾಜರು ಮಾಡುವಂಥ ವ್ಯಾಖ್ಯಾನ. ಇದು ಒಟ್ಟಾರೆ ಹೈವದನ ಪುರಾಣಿಕರು ಕೊಡುವಂಥ ಮಾಹಿತಿ. 4 ಜನ ಪತ್ನಿಯರಿದ್ರು, ಅವರಲ್ಲಿ ಆ ವಾರುಣಿ ಕಾಂತಿಗಿಂತ ಹೆಚ್ಚು ಸುಂದರಿಯಾಗಿದ್ದು, ಶ್ರೀ ಕಾಂತಿಗಿಂತ ಹೆಚ್ಚು ಸುಂದರಿಯಾಗಿದ್ದು ಅಂತ ಇನ್ನೊಂದು ವ್ಯಾಖ್ಯಾನ. ಶೇಷ ಪತ್ನಿಯಾದಂಥ ಕಾಂತಿಯು ಚಂದ್ರನ ಪತ್ನಿಯಾದಂಥ ಕಾಂತಿಗಿಂತ ಹೆಚ್ಚು ಸುಂದರಿ ಅಂತ ಹೇಳಿ ವಾದಿರಾಜರ ವ್ಯಾಖ್ಯಾನ. ಆದರೆ ಬನಂಜ ಗೋವಿಂದಾಚಾರ್ಯ ಮಾಡುವ ವ್ಯಾಖ್ಯಾನದ ಪ್ರಕಾರ ಅವರಿಗೆ ಈ ವಾದಿರಾಜರ ವ್ಯಾಖ್ಯಾನ ಸ್ವೀಕಾರ ಆಗ್ಲಿಕ್ಕೆ ಯೋಗ್ಯ ಇಲ್ಲ ಅಂತ ಕಾಣಿಸ್ತದೆ. ಬಹುಶಃ ಅದನ್ನು ವಾದಿರಾಜರು ವ್ಯಾಖ್ಯಾನ ರಚನೆ ಮಾಡಿದ್ದಾರೆ ಅಂತಲೇ ಎಷ್ಟೋ ಜನ ಪಂಡಿತರು ಒಪ್ಪೋದಿಲ್ಲ. ಹಾಗಾಗಿ ಆ ವಾದಿರಾಜರ ವ್ಯಾಖ್ಯಾನವನ್ನು ಬನಂಜ ಗೋವಿಂದಾಚಾರ್ಯ ಸ್ವೀಕಾರ ಮಾಡಿದಂತೆ ಕಾಣಿಸೋದಿಲ್ಲ. ಅಲ್ಲಿ ಬಂದವರು 3 ಜನ, ಒಬ್ಳು ವಾರುಣಿ, ಒಬ್ಳು ಶ್ರೀ, ಇದು ಕಾಂತಿ. ಆ ಕಾಂತಿ ಯಾರಂದ್ರೆ ಬಲರಾಮನ ಪತ್ನಿನೇ ಅವಳು, ಅವಳೇನು ಚಂದ್ರನ ಪತ್ನಿ ಅಲ್ಲ ಅಂತ ಅವರ ಗೋವಿಂದಾಚಾರ್ಯ ವ್ಯಾಖ್ಯಾನ. ಆ ಶೇಷನ ಪತ್ನಿ ಅಂತ ವಾರುಣಿಗೆ ವಾರುಣಿ ಅಂತ ಹೆಸರು ಯಾಕೆ ಬಂತು? ಅದಕ್ಕೆಲ್ಲ ಬಹಳ ಆಧ್ಯಾತ್ಮಿಕ ಅರ್ಥ ಇದೆ. ಇಷ್ಟನ್ನೆಲ್ಲ ಓದಿದ್ರಿಂದ ಅದನ್ನ ಸ್ವಲ್ಪ ಹೇಳಬೇಕು ಅಂತ ಅನಿಸ್ತು. ವಾರುಣಿ ಅಂತ ಹೆಸರು ಅವಳಿಗೆ ಬರೋದು ಯಾಕೆ ಅಂತಂದ್ರೆ, ಮಣಿಪೂರ ಚಕ್ರ, ಅನಾಹತ ಚಕ್ರ, ಕುಂಡಲಿನಿ ಚಕ್ರ ಅಂತ ನಮ್ಮ ಶರೀರದಲ್ಲಿ ಚಕ್ರಗಳಿರ್ತಾವಲ್ಲ, ಆಕೆ ಮಣಿಪೂರ ಚಕ್ರದಲ್ಲಿ ಇರ್ತಾಳೆ. ಇದ್ದು ನಮ್ಮ ಮನಸ್ಸಿನಲ್ಲಿ ವಿಷಯ ಪದಾರ್ಥಗಳ ಬಗ್ಗೆ ಆಸಕ್ತಿಯನ್ನು ಹುಟ್ಟಿಸ್ತಾಳೆ. ಹುಟ್ಟಿಸಿ ಭಗವದ್ ಧ್ಯಾನವನ್ನ ವಾರಣ ಮಾಡ್ತಾಳೆ. ನಮಗೆ ಭಗವಂತನ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇರುವಂತೆ ಅಡಚಣೆ ತಂದು ಒಡ್ಡುತ್ತಾಳೆ. ಹಾಗಾಗಿ ವಾರಣ ಮಾಡೋದ್ರಿಂದ ಅವಳಿಗೆ ವಾರುಣಿ ಅಂತ ಹೆಸರು. ಅವಳಿಗೆ ವಾರುಣಿ ಅಂತ ಅವಳು ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿದ್ದು. ವಾರುಣಿ ಅನ್ನುವಂಥ ಮಧ್ಯಕ್ಕೆ ಅವಳು ಅಭಿಮಾನಿ ದೇವತೆ. ಅವಳು ಶ್ರೀ ಅಂತ ಕೂಡ ಕರ್ಸ್ಕೋತಾಳೆ. ಯಾಕೆ ಶ್ರೀ ಅಂತ ಕರ್ಸ್ಕೋತಾಳೆ ಅಂತಂದ್ರೆ, ಆನಂದವನ್ನು ಕೊಡುವಂಥವಳು. ಶಂ ರಾತೀತಿ ಶ್ರೀ, ತನ್ನನ್ನು ಉಪಾಸನೆ ಮಾಡುವವರಿಗೆ ಅವಳು ಆನಂದವನ್ನು ಕೊಡುವಂಥವಳು. ಆದ್ರಿಂದ ಅವಳಿಗೆ ಶ್ರೀ ಅಂತ ಕರೀತಾರೆ. ಮತ್ತು ಶೇಷನನ್ನು ಆಶ್ರಯಣ ಮಾಡುವವಳಾದ್ರಿಂದ ಕೂಡ ಶ್ರೀ. ಶೇಷಂ ಶಯತೀತಿ ಶ್ರೀ, ಇದು ಇನ್ನೊಂದು ವ್ಯಾಖ್ಯಾನ. ಶ್ರೀ ಅನ್ನೋದಕ್ಕೆ 2ನೇ ವ್ಯಾಖ್ಯಾನ. ಮತ್ತು ಲಕ್ಷ್ಮೀದೇವಿಯ ಆವೇಶ ಇದ್ದಿದ್ರಿಂದ ಕೂಡ ಆಕೆ ಶ್ರೀ. ನೋಡಿ, ಮೊದಲು ಅವಳು ನಿಮ್ಮ ಯೋಗ್ಯತೆ ಸರಿ ಇಲ್ಲದೆ ಇದ್ರೆ, ನಿಮ್ಮ ಅರ್ಹತೆ, ನಿಮ್ಮ ಹಿನ್ನೆಲೆ ಸರಿ ಇಲ್ಲದೆ ಇದ್ರೆ ನಿಮಗೆ ಭಗವಂತನ ಧ್ಯಾನ ಮಾಡ್ಲಿಕ್ಕೆ ಆಗದೇ ಇರುವಂತೆ ಮಾಡ್ತಾಳೆ. ಅವಳು ವಾರುಣಿ. ಅವಳೇ ನಿಮಗೆ ಆನಂದವನ್ನು ಕೂಡ ಕೊಡ್ತಾಳೆ. ನೀವು ಆ ಅಡಚಣೆಗಳನ್ನೆಲ್ಲ ಹೋಗಲಾಡಿಸಿಕೊಂಡು ಮತ್ತೆ ಭಗವಂತನ ಧ್ಯಾನ ಮಾಡಲಿಕ್ಕೆ ನೀವು ಸಮರ್ಥರಾದ್ರೆ ನೀವು ಆನಂದವನ್ನು ಪಡಿತೀರಿ ಅವಳ ಮೂಲಕವೇ. ಅವಳೇ ವಾರುಣಿ, ಅವಳೇ ಶ್ರೀ. ಆ ಹೆಸರಿನ ಮಹತ್ವವನ್ನು ಗಮನಿಸಬೇಕು. ಈ ಶೇಷನ ಪತ್ನಿ ಕಾಂತಿ ಇದ್ದಾಳಲ್ಲ, ಇವಳು ಬಲರಾಮನ ಚಂದ್ರನ ಪತ್ನಿ ಅಂತ ಕಾಂತಿಗಿಂತ ಬೇರೆ. ಚಂದ್ರನ ಪತ್ನಿ ಅಂತ ಕಾಂತಿ ಇಲ್ಲಿ ಬರಲಿಲ್ಲ ಅಂತ ಗೋವಿಂದಾಚಾರ್ಯ ಅಭಿಪ್ರಾಯ. ಯಾಕೆಂದ್ರೆ
ಪ್ರಾಚೀನವಾದಂಥ ಎಷ್ಟೋ ಟೀಕಾಗಳು ಹಾಗೆ ಹೇಳ್ತವೆ ಅಂತ ಗೋವಿಂದಾಚಾರ್ಯ ಅಭಿಪ್ರಾಯ. ದೇವತೆಗಳಲ್ಲಿ ಅನೇಕ ಜನ ದೇವತೆಗಳಿಗೆ ಒಬ್ಬಳೇ ಪತ್ನಿ ಇರೋದು ಕೇವಲ 2 ಸಂದರ್ಭದಲ್ಲಿ. ಎಲ್ಲ ದೇವತೆಗಳಿಗೂ ಅನೇಕ ಜನ ದೇವತೆಗಳಿಗೂ ಒಬ್ಬಳೇ ಪತ್ನಿ ಇರೋದು ಕಂಡಿಲ್ಲ ಅಂತ ಗೋವಿಂದಾಚಾರ್ಯ ವ್ಯಾಖ್ಯಾನ. ಎಲ್ಲಿ ಅಂದ್ರೆ ಅಶ್ವಿನಿ ದೇವತೆಗಳಿಗೆ ಉಷಾ ಅಂತ ಇಬ್ಬರು ಒಬ್ಬಳೇ ಪತ್ನಿ, ಅಶ್ವಿನಿ ದೇವತೆಗಳಿಬ್ರು ಸಮಾನರು, ಅದನ್ನು ಗಮನಿಸ್ಬೇಕು ನಾವು. ಹಾಗಾಗಿ ಅವರಿಬ್ಬರಿಗೂ ಒಬ್ಬಳೇ ಪತ್ನಿ ಉಷಾ ಅಂತ. ಪ್ರಾಚೇಕಸರು ಅಂತ 10 ಜನರ ಕಥೆಯನ್ನು ನಾವು ಇದೇ ಹರಿವಂಶದಲ್ಲಿ ಕೇಳಿದ್ವಿ. ಅವರಿಗೆ 10 ಜನರಿಗೂ ಮಾರಿಷಾ ಅಂತ ಒಬ್ಬಳೇ ಪತ್ನಿ ಇದ್ಲು, ಚಂದ್ರನ ಮಗಳು ಅಂತ ಆ ಕಥೆ ನೋಡಿದ್ವಿ. ಆ 10 ಜನರಿಗೂ ಒಬ್ಬಳೇ ಪತ್ನಿ ಯಾಕೆಂದ್ರೆ ಅವರು ಎಲ್ಲ ಸಮಾನರಾದ್ದರಿಂದ, ಸಮಾನರಲ್ಲೇ ಏಕಪತ್ನಿತ್ವ ಅಂತ ನಿಯಮ. ಚಂದ್ರನಿಗೆ ಮತ್ತು ತಾರಾ ಪತ್ನಿ ಆಗಲ್ಲ, ಬೃಹಸ್ಪತಿಯ ಪತ್ನಿ ತಾರೆ ಅಂತ ಪ್ರಶ್ನೆ ಬಂದ್ರೆ ಪತ್ನಿ ಆಗಿದ್ದಲ್ಲ ಅವಳು. ತಾರಾ ಬೃಹಸ್ಪತಿಯ ಪತ್ನಿ, ಚಂದ್ರ ಅವಳನ್ನ ಕಾಣಿಸಿದ್ದ ಅಷ್ಟೇ, ವಾಸ್ತವಿಕವಾಗಿ ಆಕೆ ಪತ್ನಿ ಅಲ್ಲ. ಅಲ್ಲಿ ವ್ಯತ್ಯಾಸ ಗಮನಿಸ್ಬೇಕು. ಸಮಾನ ಪತ್ನಿ ಒಬ್ಬಳೇ ಪತ್ನಿ ಇರಬೇಕಾದ್ರೆ ಆ ಗಂಡಂದ್ರು ಕೂಡ ಸಮಾನರಾಗಿರ್ಬೇಕು ಅಂತ ನಿಯಮ. ವಾಲಿ ಸುಗ್ರೀವರಿಗೆ ಒಬ್ಬಳೇ ಪತ್ನಿ ಇದ್ದಲ್ಲ ಅವತಾರದಲ್ಲಿ, ಅಂದ್ರೆ ಅವತಾರದಲ್ಲಿ ಇರಬಹುದು, ಮೂಲ ರೂಪದಲ್ಲಿ ಇರೋದಿಲ್ಲ. ಮೂಲ ರೂಪದಲ್ಲಿ ದೇವತೆಗಳಿಗೆ ಒಬ್ಬಳೇ ಪತ್ನಿ ಇರಬೇಕಾದ್ರೆ ಅವರಿಬ್ರು ಸಮಾನರಾಗಿರ್ಬೇಕು, ಅದೆಲ್ಲ ದೇವತೆಗಳು ಅಂತ ನಿಯಮ. ದ್ರೌಪದಿಯಲ್ಲಿ ದ್ರೌಪದಿ ಒಬ್ಬಳೇ 5 ಜನರಿಗೆ ಪತ್ನಿ ಆಗಿದ್ದಲ್ಲ ಅಂತಂದ್ರೆ ಅದು ಕೂಡ ಅವತಾರವೇ, ಮೂಲ ರೂಪದಲ್ಲಿ ಇರಲಿಲ್ಲ. ಮತ್ತು ದ್ರೌಪದಿಯಲ್ಲಿ 5 ಜನ ದೇವಿಯರ ಸಮಾವೇಶ ಇತ್ತು. ಅಲ್ಲಿ ಯಮನ ಪತ್ನಿ ಅಂತ ಶ್ಯಾಮಲಾ ಇದ್ಲು, ಇಂದ್ರನ ಪತ್ನಿ ಅಂತ ಶಚಿ ಇದ್ಲು, ಭಾರತೀ ದೇವಿ ಇದ್ದು, ಉಷಾ ಇತ್ತು. ಹೀಗೆ ಅವರೆಲ್ಲರೂ ಇದ್ದಿದ್ದರಿಂದ ಅವಳು ಅನೇಕ ಜನರಿಗೆ ಪತ್ನಿ ಆದ್ಲು. ಈ ಸಂದರ್ಭವನ್ನು ಹೊರತುಪಡಿಸಿದರೆ ದೇವತೆಗಳಲ್ಲಿ ಅನೇಕ ಜನ ದೇವತೆಗಳಿಗೆ, ಅಂದ್ರೆ ಇಬ್ಬರು ದೇವತೆಗಳಿಗೆ, 2 ಆಗ್ಬೋದು, 3 ಆಗ್ಬೋದು, 4 ಆಗ್ಬೋದು, ಒಬ್ಬನಿಗಿಂತ ಹೊರತುಪಡಿಸಿ ಅನೇಕರಿಗೆ, ಅನೇಕ ಅಂದ್ರೆ ಏಕ ಅಲ್ಲ ಅಂತ ಅರ್ಥ, ಅನೇಕರಿಗೆ ಒಬ್ಬನೇ ಪತ್ನಿ ಆಗಬೇಕಾದ್ರೆ ಅವರಿಬ್ರು ಸಮಾನರಾಗಿರ್ಬೇಕು ಅಂತ ನಿಯಮ. ಹಾಗಾಗಿ ಚಂದ್ರ ಪತ್ನಿ ಬೇರೆ, ಬಲರಾಮನ ಪತ್ನಿ ಬೇರೆ. ಇಲ್ಲಿ ಬಂದವಳು ಚಂದ್ರನ ಪತ್ನಿ, ಚಂದ್ರನ ಪತ್ನಿ ಅಲ್ಲ, ಅವಳು ಬಲರಾಮನ ಪತ್ನಿ ಅಂತ ಗೋವಿಂದಾಚಾರ್ಯ ವ್ಯಾಖ್ಯಾನ. ಹಾಗಾಗಿ ಅಲ್ಲಿ ಯಾರು ಹೆಚ್ಚು ಸುಂದರಿಯರಾಗಿದ್ರು, ಕಡಿಮೆ ಸುಂದರಿ ಯಾರು, ಅದಕ್ಕಿಂತ ಕಡಿಮೆ ಸುಂದರಿ ಯಾರು, ಆ ಒಂದು ಸೌಂದರ್ಯ ಹಂಪಿನೂ ನಾವು ಅಲ್ಲಿ ಮಾಡಬೇಕು. ಯಾರಂದ್ರೆ ಚಂದ್ರನ ಪತ್ನಿ ಕಾಂತಿ ಏನಿದ್ದಾಳಲ್ಲ ಅವಳು ಕಡಿಮೆ ಸುಂದರಿ. ಅವಳಕ್ಕಿಂತ ಹೆಚ್ಚು ಸುಂದರಿ ಯಾರು ಅಂದ್ರೆ ಬಲರಾಮನ ಪತ್ನಿ ಕಾಂತಿ ಅಂತ. ಇಬ್ಬರಿಗೂ ಕಾಂತಿ ಅಂತ ಹೆಸರಾದ್ರೂ ಚಂದ್ರನ ಪತ್ನಿ ಕಾಂತಿ ಕಡಿಮೆ ಸುಂದರಿ, ಬಲರಾಮನ ಪತ್ನಿ ಅಂತ ಕಾಂತಿ ಹೆಚ್ಚು ಸುಂದರಿ. ಅವರಿಬ್ಬರಿಗಿಂತ ಹೆಚ್ಚು ಸುಂದರಿ ಆದವರು ಬಲರಾಮನ ಪತ್ನಿ ಅಂತ ವಾರುಣಿ. ಹೀಗೆ ಗೋವಿಂದಾಚಾರ್ಯರು ಆ ತಾತ್ಪರ್ಯ ಶ್ಲೋಕವನ್ನು ಆಧರಿಸಿ ಆ ಸೌಂದರ್ಯದ ಗ್ರೇಡ್ಗಳನ್ನು ಒದಗಿಸ್ತಾರೆ. ಹರಿವಂಶದಲ್ಲಿ ಕಾಂತಿ ಅನ್ನೋಳು ಚಂದ್ರನ ಪ್ರಿಯಾ ಅಂತ ಇದೆಯಲ್ಲ, ಅವಳು ಬಲರಾಮನ ಸೇವೆ ಮಾಡಿದ್ಲು ಅಂತಿದೆಯಲ್ಲ. ನೀವು ಬಲರಾಮನ ಪತ್ನಿಯಾದಂತಹ ಕಾಂತಿ ಅನ್ನೋಳು ಮಾತ್ರ, ಶೇಷನ ಪತ್ನಿಯಾದಂತಹ ಕಾಂತಿಯು ಮಾತ್ರ ಬಲರಾಮನ ಸೇವೆ ಮಾಡಿದ್ಲು ಅಂತ ಹೇಳ್ತೀರಿ, ಚಂದ್ರನಿಗೆ ಅವಳು ಪ್ರಿಯಳು ಅಂತ ಅಲ್ಲಿ ಮಾತಿದೆಯಲ್ಲ ಅಂತ ಒಂದು ಪ್ರಶ್ನೆ ಬರ್ಬೋದು. ಅದಕ್ಕೆ ಗೋವಿಂದಾಚಾರ್ಯ ಅದನ್ನು ಬೇರೆ ರೀತಿ ಹೊಂದಿಸ್ತಾರೆ. ಹೇಗೆ ಅಂದ್ರೆ ಆ ಬಲರಾಮನ ಪತ್ನಿಯಾದಂತಹ ಶೇಷನ ಪತ್ನಿಯಾದಂತಹ ಕಾಂತಿ ಏನಿದ್ದಾಳಲ್ಲ ಅವಳು ಚಂದ್ರನಿಗೆ ಪ್ರಿಯ ಅಂದ್ರೆ ಏನರ್ಥ, ಚಂದ್ರನ ಪತ್ನಿ ಅಂತ ಅರ್ಥ ಅಲ್ಲ. ಅದಕ್ಕೆ ಬೇರೆ ಅರ್ಥ ಮಾಡಬೇಕು ಅಂತ ಗೋವಿಂದಾಚಾರ್ಯ ಅಭಿಪ್ರಾಯ. ಏನು ಅಂದ್ರೆ ಈ ಇಬ್ಬರು ಕಾಂತಿ ಇದ್ದಾರಲ್ಲ, ಇವರಿಬ್ರು ಕೂಡ ಎಲ್ಲ ಸುಂದರತ್ವಕ್ಕೆ, ಎಲ್ಲ ಕಾಂತಿಗಳಿಗೆ ಅವರ ಅಭಿಮಾನಿ ದೇವತೆಯರು. ಜಗತ್ತಿನಲ್ಲಿ ಎಲ್ಲೇ ಕಾಂತಿಗಳಿದ್ರು, ಮಣಿಯ ಕಾಂತಿ, ವಜ್ರದ ಕಾಂತಿ, ಚಂದ್ರನ ಕಾಂತಿ, ಸೂರ್ಯನ ಕಾಂತಿ, ಈ ಎಲ್ಲ ಕಾಂತಿಗಳಿಗೆ ಅಭಿಮಾನಿ ದೇವತೆಯರು ಈ ಇಬ್ರು ಕಾಂತಿಯರು. ಮತ್ತು ಅವರು ಬೆಳದಿಂಗಳಿಗೂ ಕೂಡ ಅಭಿಮಾನಿ ದೇವತೆ. ಸೂರ್ಯನ ಮಣಿಗೆ, ವಜ್ರದ ಮಣಿ, ಬಂಗಾರ ಇದಕ್ಕೆ ಮಾತ್ರ, ಇವುಗಳ ಕಾಂತಿಗೆ ಮಾತ್ರ ಅವರ ಅಭಿಮಾನಿ ದೇವತೆಯರಲ್ಲ, ಎಲ್ಲ ಕಾಂತಿಗಳಿಗೆ ಅಭಿಮಾನಿ ದೇವತೆಯರಾದ್ರೆ ಬೆಳದಿಂಗಳಿಗೂ ಕೂಡ ಅವರು ಅಭಿಮಾನಿ ದೇವತೆಯರು. ಯಾರು? ಈ ಇಬ್ರು ಕಾಂತಿಯರು. ಅವರಿಬ್ಬರಲ್ಲಿ ಆ ಬೆಳದಿಂಗಳಿಗೆ ಮುಖ್ಯಾಭಿಮಾನಿ ದೇವತೆ ಯಾರು? ಬಲರಾಮನ ಪತ್ನಿ ಆದಂತಹ ಶೇಷನ ಪತ್ನಿ ಆದಂತಹ ಚಂದ್ರಿಕಾ. ಶೇಷನ ಪತ್ನಿ ಆದಂತಹ ಕಾಂತಿ ಮುಖ್ಯ ಅಭಿಮಾನಿ ದೇವತೆ ಆ ಬೆಳದಿಂಗಳಿಗೆ. ಅಮುಖ್ಯ ಅಭಿಮಾನಿ ದೇವತೆ ಚಂದ್ರನ ಪತ್ನಿ. ಇಬ್ಬರು ಅಭಿಮಾನಿ ದೇವತೆಗಳು. ಅದರಲ್ಲಿ ಮುಖ್ಯ ಅಭಿಮಾನಿ ದೇವತೆ ಶೇಷನ ಪತ್ನಿ ಆದಂತಹ ಕಾಂತಿ. ಚಂದ್ರನ ಪತ್ನಿ ಆದಂತಹ ಕಾಂತಿ ಆಮೇಲೆ ಸ್ಥಾನ ಅಭಿಮಾನಿತ್ವದಲ್ಲಿ. ಹೀಗೆ ಆ ಚಂದ್ರನಿಗೆ ತನ್ನ ಸ್ವಂತ ಪತ್ನಿಯಾದಂತಹ ಕಾಂತಿ ಬೆಳದಿಂಗಳಿಗೆ ಅಭಿಮಾನಿ ದೇವತೆ ಆದ್ದರಿಂದ ಹೇಗೆ ಪ್ರಿಯಳು, ಅವಳು ಹೆಂಡತಿ ಆದ್ದರಿಂದ ಪ್ರಿಯಳು. ತನ್ನ ಬೆಳದಿಂಗಳಿಗೆ ಆ ಶೇಷನ ಪತ್ನಿಯಾದಂತಹ ಚಂದ್ರಿಕಾ ಮುಖ್ಯ ಅಭಿಮಾನಿ ದೇವತೆ. ತನಗೆ ಹೆಂಡತಿಯಾಗಿ ಪ್ರಿಯ ಅಲ್ಲದೆ ಇದ್ರೂ ಕೂಡ ತನ್ನ ಬೆಳದಿಂಗಳಿಗೆ ನಿಯಾಮಕಳವಳು, ಅಭಿಮಾನಿ ದೇವತೆ ಆದ್ದರಿಂದ ನಿಯಾಮಕಳು ಅನ್ನೋ ದೃಷ್ಟಿಯಿಂದ ಅವಳು ಹೆಚ್ಚು ಪ್ರಿಯಳು ಈ ಚಂದ್ರನಿಗೆ. ಅಂದ್ರೆ ಪ್ರಿಯಳು ಅಂದ್ರೆ ಅಂತ ಗೌರವದಿಂದ ಕಾಣ್ತಾನೆ ಚಂದ್ರ. ತನ್ನ ಪತ್ನಿಯನ್ನ ಕಾಮಪ್ರೇಮದಿಂದ ಕಾಣ್ತಾನೆ, ತನ್ನ ಪತ್ನಿಯಾದಂತಹ ಕಾಂತಿಯನ್ನ, ಮತ್ತು ಶೇಷನ ಪತ್ನಿಯಾದಂತಹ ಕಾಂತಿಯನ್ನ ಗೌರವದಿಂದ ಆತ ಪ್ರೀತಿಯಿಂದ ಕಾಣ್ತಾನೆ ಅಂತ ಅರ್ಥ ಮಾಡ್ತೇವೆ. ಯಾಕೆ? ಮುಖ್ಯ ಅಭಿಮಾನ್ಯ ದೇವತೆ ಆದ್ದರಿಂದ.
ಆದಾಗಿ ಶಶಿನಃ ಪ್ರಿಯ, ಚಂದ್ರನಿಗೆ ಪ್ರಿಯ ಅಂತ ಹರಿವಂಶ ಹೇಳ್ತು. ಪ್ರಿಯ ಅಂದ್ರೆ ಪತ್ನಿ ಅಂತ ಅರ್ಥ ಅಲ್ಲ, ಮುಖ್ಯಾಭಿಮಾನಿ ದೇವತೆ ಆದ್ರಿಂದ ಗೌರವದಿಂದ ಪ್ರೀತಿ ಪಾತ್ರಗಳು ಅಂತ ಅರ್ಥ. ಶಶಿನಃ ಪ್ರಿಯ ಅಂತ ಹೇಳದೇ ಇದ್ರೆ ಆ ಬೆಳದಿಂಗಳಿಗೆ ಇಬ್ಬರು ಅಭಿಮಾನಿ ದೇವತೆಯರಿದ್ದಾರೆ ಅಂತ ನಿಮಗೆ ತಿಳಿತಿರ್ಲಿಲ್ಲ. ಚಂದ್ರನ ಪತ್ನಿಯಾದಂತಹ ಕಾಂತಿ ಒಬ್ಬಳೇ ಅದಕ್ಕೆ ಅಭಿಮಾನಿ ದೇವತೆ ಅಂತ ನೀವು ತಿಳ್ಕೊಂಡು ಬಿಡ್ತಿದ್ರಿ. ಆ ಮುಖ್ಯಾಭಿಮಾನಿ ದೇವತೆ ಆದಂತಹ ಶೇಷ ಚಂದ್ರಿಕಾ ಅಂತ ಏನಿದ್ದಾಳಲ್ಲ, ಅಂದ್ರೆ ಬಲರಾಮ ಶೇಷನ ಪತ್ನಿ ಅಂತ ಕಾಂತಿ, ಅವಳು ಮುಖ್ಯಾಭಿಮಾನಿನಿ ಅನ್ನುವಂಥ ಒಂದು ಸೂಕ್ಷ್ಮವಂತ ರಹಸ್ಯ ನಮಗೆ ತಿಳಿತಿರ್ಲಿಲ್ಲ. ಇದನ್ನು ತಿಳಿಸೋದ್ರ ಸಲುವಾಗಿ ಹರಿವಂಶ ಶಶಿನಃ ಪ್ರಿಯ ಅಂತ ಹೇಳ್ತಾ ಇದೆ ಅಂತ ಗೋವಿಂದಾಚಾರ್ಯ ವ್ಯಾಖ್ಯಾನ. ಅದ್ರ ಜೊತೆಗೆ ನಾವೇನು ತಿಳ್ಕೋಬೇಕು ಅಂತಂದ್ರೆ, ಚಂದ್ರನಿಗೆ ಚಂದ್ರಿಕಾ ಅಂತ ಒಬ್ಬಳು ಪತ್ನಿ, ಅವನ ಹೆಸರು ಬೇರೆನೆ, ಆ ದೇವಿಯೇ ಬೇರೆಯವಳು. ಕಾಂತಿ ಅಂತ ಮತ್ತೊಬ್ಬಳು ಪತ್ನಿ, ರೋಹಿಣಿ ಅಂತ ಮತ್ತೊಬ್ಬಳು ಪತ್ನಿ, ಇವರೆಲ್ಲ ಬೇರೆ ಬೇರೆ ಪತ್ನಿಯರು. ಚಂದ್ರಿಕಾ ಬೆಳದಿಂಗಳಿಗೆ ಮಾತ್ರ ಅಭಿಮಾನಿ ದೇವತೆ, ಕಾಂತಿ ಎಲ್ಲ ಬೆಳಕುಗಳಿಗೆ, ಎಲ್ಲ ಸುಂದರವಾದಂಥ ಕಾಂತಿಗಳಿಗೆ ಆತ ಅಭಿಮಾನಿ ದೇವತೆ, ಇದಕ್ಕೂ ಅಭಿಮಾನಿ ದೇವತೆ. ಹೀಗೆ ಚಂದ್ರನಿಗೆ 20 ನಕ್ಷತ್ರಗಳು ಆತನ ಪತ್ನಿಯರು, ರೋಹಿಣಿಯನ್ನು ಹಿಡಿದಂತೆ. ಅದಲ್ಲದೆ ಈ ಚಂದ್ರಿಕಾ, ಕಾಂತಿ ಇವರು ಕೂಡ ಆತನ ಪತ್ನಿಯರು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿ ಚಂದ್ರನ ಪತ್ನಿಯಾದಂಥ ಕಾಂತಿಗಿಂತ ಬಲರಾಮನ ಪತ್ನಿಯಾದಂಥ ಕಾಂತಿಯು ಹೆಚ್ಚು ಸುಂದರಿ. ಅವಳಿಗಿಂತ ವಾರುಣಿ ಮೂಲ ಬಲರಾಮನ ಪತ್ನಿ ಏನಿದ್ದಾಳೆ ಅವಳು ಹೆಚ್ಚು ಸುಂದರಿ ಅಂತ ಅರ್ಥ ಮಾಡ್ಕೊಳ್ಬೇಕು. ಅಂತೂ ಇಲ್ಲಿ ಬಂದವರು ಗೋವಿಂದಾಚಾರ್ಯ ಅಭಿಪ್ರಾಯದಂತೆ 3 ಜನ, ವಾರುಣಿ, ಶ್ರೀ ಮತ್ತು ಕಾಂತಿ. ಹೈವಂಶ ಪುರಾಣಿಕರ ಅಭಿಪ್ರಾಯದಂತೆ 4 ಜನ, ವಾರುಣಿ, ಶ್ರೀ, ಬಲರಾಮನ ಪತ್ನಿಯಾದಂಥ ಕಾಂತಿ ಮತ್ತು ಚಂದ್ರನ ಪತ್ನಿಯಾದಂಥ ಕಾಂತಿ. ಅವರು 4 ಜನ ಬಲರಾಮನನ್ನ ಪತ್ನಿಯನ್ನಾಗಿ ಬಯಸಿದರು. ಯಾಕಂದ್ರೆ ದೇವತಾ ಸ್ತ್ರೀಯರು ತಮ್ಗಿಂತ ಉತ್ತಮರನ್ನ ಗಂಡನನ್ನಾಗಿ ಕೆಲವು ಸಲ ಪಡ್ಕೊಳ್ಳೋದು ಒಂದು ನಿಯಮ ಇದೆ. ಹಾಗಾಗಿ 4 ಜನ ಚಂದ್ರನ ಪತ್ನಿಯಾದ 4ನೇಯವಳು ಚಂದ್ರನ ಪತ್ನಿಯಾದಂಥ ಕಾಂತಿ, ಆಕೆ ಬಲರಾಮನನ್ನ ಪತಿಯನ್ನಾಗಿ ಆ ಸಂದರ್ಭದಲ್ಲಿ ವರಿಸಿದಳು ಅಂತ ಹೈವಂಶ ಪುರಾಣಿಕರ ಅಭಿಪ್ರಾಯ. ಅಂತೂ ಬಲರಾಮ ರೈವತಕ ಪರ್ವತದಲ್ಲಿ ಈ 3 ಜನರನ್ನ ಅಥವಾ 4 ಜನರನ್ನ ಬೇರೆ ಬೇರೆ ವ್ಯಾಖ್ಯಾನಗಳ ಅಭಿಪ್ರಾಯದಂತೆ ಪತ್ನಿಯರನ್ನಾಗಿ ಸ್ವೀಕಾರ ಮಾಡಿ, ಪ್ರೇಯಸಿಯರನ್ನಾಗಿ ಸ್ವೀಕಾರ ಮಾಡಿ ಅಲ್ಲಿ ಆತ ವಿಹಾರ ಮಾಡಿದ ಅನ್ನುವಲ್ಲಿಗೆ ಇವತ್ತಿನ ಕಥಾಂಶ ಮುಕ್ತಾಯವಾಗಿದೆ.